ಆಶ್ಚರ್ಯ! ನಮ್ಮ ತೋಟದ ಕಾವಲುಗಾರನಾದ ಗೊರವನು ಕಳಿಂಗ ರಾಜ್ಯದ ಸತುರತನೆಂಬುದಾಗಿಯೂ ನಮ್ಮ ಮನೆಯಲ್ಲಿ ಪರಿಚಾರಣೆಯಾಗಿರುವ ಕಶ್ಮಲೆಯು ಚಂದ್ರಹಾಸೆ ಎಂಬುದಾಗಿಯೂ ಮಡಿವಾಳಿಯ ಮನೆಯಲ್ಲಿ ಕತ್ತೆಗಳು ಮೇಯಿಸುತ್ತಿರುವ ಹುಡುಗನು ಅವನ ಮಗನೆಂಬುದಾಗಿಯೂ ನಿನ್ನೆ ದಿವಸ ಬಾಳೆಹಣ್ಣುಗಳನ್ನು ಕಿತ್ತನೆಂದು ಆ ಹುಡುಗನ 2 ಕೈಗಳನ್ನು ಕತ್ತರಿಸು ಎಂಬುದಾಗಿ ರಾತ್ರಿ ವೇಳೆ ಕಶ್ಮಲೆಯು ಹುಡುಗನನ್ನು ಹುಡುಕಿಕೊಂಡು ಹೋದಾಗ ದಂಪತಿಗಳಿರುವರು ಮುತುಕದ ವನದಲ್ಲಿ ಮಾತುಕತೆಯನ್ನು ನಡೆಸುತ್ತಿರುವಾಗ ಆಕೆಯ ಮಾಂಗಲ್ಯವು ಪ್ರಕಾಶದಿಂದ ಬೆಳಗುವುದು ಸ್ವಪ್ನವು ಕಂಡಿರುವುದಲ್ಲ. ಇರಲಿ, ನಾನು ಅವರ ನಿಜ ವೃತ್ತಾಂತವನ್ನು ತಿಳಿಯುವವರೆಗೂ ನನಗೆ ಮನಸ್ಸು ಸಮಾಧಾನ ಪಡುವಂತಿಲ್ಲ. ಎಲ್ಲವೋ ದಂಡಪಾಲ, ಎಲ್ಲಿ ಹೋದೆ? ಬೇಗವಾರು. ನಾನು ಬರ ಹೇಳಿದನೆಂದು ಕಶ್ಮಲೆಯನ್ನು ಕರೆದುಕೊಂಡು ಬಾ, ಹಾಗೆ ತೋಟಕ್ಕೆ ಹೋಗಿ ಗೊರವನನ್ನು ಕರೆದುಕೊಂಡು ಬಾ. ಅಯ್ಯ ಗೊರವ, ನಮ್ಮ ತಂದೆಯರು ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಹೇಳಿದರು. ಬಾ ಹೋಗೋಣ. ಅಮ್ಮ ದಾಸಿ, ನಮ್ಮ ತಂದೆಯ ಬಳಿಗೆ ನಮ್ಮ ತಂದೆಯನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ರು. ಆಗಲಿ ಪೂಜ್ಯರೇ. ಶೆಟ್ಟರಿಗೆ ಮಂಗಳವಾಗಲಿ. ನಮ್ಮನ್ನು ಕರೆಸಿದ ಕಾರಣ ಸ್ವಲ್ಪ ಹೊತ್ತು ಅಲ್ಲಿ ಕುಳಿತುಕೋ. ಅಯ್ಯ ಗೊರವ, ನಿನ್ನ ಬಳಿ ಒಂದು ಮಾತು ಕೇಳಬೇಕೆಂದಿರುವನು, ಕೇಳಲೆ? ಅಗತ್ಯವಾಗಿ ಕೇಳಬಹುದು ಸ್ವಾಮಿ. ಅಯ್ಯ ಗೊರವ, ನೀವು ಕಳಿಂಗ ರಾಜ್ಯದ ದಂಪತಿಗಳೆಂಬುದಾಗಿಯೂ ಮಡಿವಾಳಿಯ ಮನೆಯಲ್ಲಿ ಕತ್ತೆಗಳು ಮೇಯಿಸುತ್ತಿರುವ ಹುಡುಗನು ನಿಮ್ಮ ಮಗನೆಂಬುದಾಗಿಯೂ ನಿನ್ನೆ ದಿವಸ ಬಾಳೆಹಣ್ಣುಗಳನ್ನು ಕಿದ್ದನೆಂದು ನೀನು ಅವನ ಹುಡುಗನ ಕೈಗಳನ್ನು ಕತ್ತರಿಸಿ ಎಂಬುದಾಗಿಯೂ ರಾತ್ರಿ ವೇಳೆ ನಿನ್ನ ಪತ್ನಿಯು ನಿನ್ನನ್ನು ಹುಡುಕಿಕೊಂಡು ಬಂದಾಗ ಮುದುಕದ ವನದಲ್ಲಿ ಮಾತುಕತೆ ಇರುವುದನ್ನು ನನಗೆ ಸ್ವಪ್ನವೂ ಬಿದ್ದಿತು. ಆದ ಕಾರಣ ನನ್ನೊಡನೆ ನಿಜವರ್ತವಂತವನ್ನು ತಿಳಿಸು. ಪೂಜ್ಯರು ಇದ್ದುದು ಕಂಡಿದ್ದು ಕಂಡ ಹಾಗೆ ಹೇಳ್ತಿರುವರಲ್ಲ ಪೂಜ್ಯರೇ, ತಮ್ಮ ಮಾತು ನಿಶ್ಚಯ. ಆದರೆ ನಾವು ಇಂಥವರೆಂದು ತಮ್ಮ ಹೊರತು ಯಾರಿಗೂ ತಿಳಿಸಬಾರದೆಂದು ಬೇಡಿಕೊಳ್ಳುವೆವು ಸ್ವಾಮಿ. ಅಯ್ಯ ಗೊರವ, ನೀವು ಇಂಥವರೆಂಬುದನ್ನು ತಿಳಿಯದೆ ನಿಮಗೆ ವಿಧ ವಿಧವಾದ ಕಷ್ಟಗಳನ್ನು ಕೊಟ್ಟಿರುವುದು. ನೀವು ಏನು ತಿಳಿದುಕೊಳ್ಳದೆ ನಮ್ಮ ಮನೆಯಲ್ಲಿ ಸುಖದಿಂದ ಇರಿ ಸ್ವಾಮಿ. ಆಗಬಹುದು, ನಾವು ನಮ್ಮ ಜನ್ಮದಾಂತ್ಯದವರೆಗೂ ನಿಮ್ಮ ಉಪಕಾರವನ್ನು ಮರೆಯಲಾರೆವು ಸ್ವಾಮಿ. ನಡೆಯಿರಿ, ಹೋಗೋಣ. ಬನ್ನಿ. ಸಕಲ ಭುವನ ನಿಗರಗಳಿಗೆ ಪ್ರಗಡೆಯನ್ನ ಪೌರುಷ, ಸಕಲ ಭುವನ ನಿಗರಗಳಿಗೆ ಪ್ರಗಡೆಯನ್ನ ಪೌರುಷ, ವಿಕಲನಾಗಿ ಸುಖಮನಿಗೆ ಅಗಟಗಡ ಬಂದೆ, ಅಗಟಗಡ ಬಂದೆ, ಅಗಟಗಡ ಬಂದೆ. ಹುಡುಗನ ಮುಖಾಂತರವಾದರೂ ಕಷ್ಟವನ್ನು ಕೊಡಬೇಕೆಂದು ತಂತ್ರವನ್ನು ಹೂಡಿ ಕೈ ಕತ್ತರಿಸುವಂತೆ ಮಾಡಲು
ಅಗಲಿದ ರಾಜ್ಯ ದಂಪತಿಗಳು ಒಟ್ಟುಗೂಡುವಂತಾಯ್ತಲ್ಲ. ಇರಲಿ ಇರಲಿ, ಧನಪಾಲ ಶೆಟ್ಟರ ಮನೆಯಲ್ಲಿ ನಡೆಯುವಂತೆ ವರ್ಧಂತೆ ಉತ್ಸವಕ್ಕಾಗಿ ಗೋಧಿ ಬೀಸಲು ಚಂದ್ರಾಸನ ನೇಮಿಸುವಂತೆ ಮಾಡಿ ಅವರಿಗೆ ಮಾಯವನ್ನು ಕಲ್ಪಿಸಿ ಅವರಿಗೆ ಪ್ರಬಲವಾದ ಶಿಕ್ಷೆಯನ್ನು ಕೊಡಿಸುವಂತೆ ಮಾಡಿ ನಾನು ಎಂದಿಗೂ ಬಿಡಲಾರೆನು. ನಗರದೊಳಗೆ ಎಲ್ಲ ಪೌರುಷ ವಿಕಲನಾಗಿ ಸಗವನಿಗೆ ಪ್ರಗಡೆಯನ್ನ ಪೌರುಷ ವಿಕಲನಾಗಿ ಸುಖವನಿಗೆ ಅಗಡಗದ ಬಂದೆ ಅಗಡಗದ ಬಂದೆ ಅಗಡಗದ ಬಂದೆ ಅಂದ್ರೆ ಕಾಂತೆಯೇ ಇದು ಸಂತೋಷ ದಿನವಿದು, ಕಾಂತೆಯೇ 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 ಇದು ಸಂತೋಷ ದಿನವಿದು, ಕಾಂತೆಯೇ ಕಾಂತೆಯೇ ಇಂದಿನ ದಿನಗಳು ಕಣ್ಣಿದ ಹರಿಸವ, ಇಂದಿನ ದಿನಗಳು ಕಣ್ಣಿದ ಹರಿಸವ ಬೆಳೆದಿದ್ದೀ ನಾವು. ಒಂದಿನದಲ್ಲೂ ನಾವು ಚಂದದಲ್ಲಿರುತ್ತೀರಿ, ಕಾಂತೆಯೇ ಇದು ಸಂತೋಷ ಕಾಂತೆಯೇ ಹೌದು ಅಂದ್ರೆ ಮನೆಗೆ ಆನಂದ ಬಾಲನು ಜನಿಸಿದ ಕಾಲದ ದಿನವಿದು, ಬಾಲನು ಜನಿಸಿದ ಕಾಲದ ದಿನವಿದು, ಬೆಳೆದಿದ್ದೀ ನಾವು ನೀನೇ ಬೆಳೆದಿದ್ದೀ ನಾವು ನೀನೇ. ಕಾಂತೆಯೇ ಇದು ಸಂತೋಷ ದಿನವಿದು, ಕಾಂತೆಯೇ ಮಾವ, ನನ್ನ ಮನಸ್ಸಿಗೂ ಬಹಳ ಸಂತೋಷ ಆಗೋಯ್ತು ಮಾವ. ಆಯ್ತು ಕಾಂತಿ. ಮಾವ ಮಾವ ಬೈಲಿ ಹಾ, ಏನು? ಹಾಡ್ ಹಾಡ್ಕೊಂಡೆ ಕಾಲ ಕಳೆದ್ ಬಿಟ್ಟಲ್ಲ. 3 ದಿವಸದಿಂದ ಹೇಳ್ತಾ ಇದ್ದೀನಿ, 3 ದಿವಸದಿಂದ ನಮ್ಮ ಮನೇಲಿ ಇವತ್ತು ವರ್ಧಂತಿ ಹಬ್ಬ. ಮಗು ಬೇರೆ ಒಂದೇ ಸಮ ಬಡ್ಕೋತೈತೆ, ಕೈಯೇ ಬಿಡ್ತಾ ಇಲ್ಲ. ಹೋಗೋರ್ ನೆಂಟ್ರೆಸ್ಟು ಬರೋರ್ ನೆಂಟ್ರೆಸ್ಟು, ಹೋಗೋರ್ ನೆಂಟ್ರೆಸ್ಟು ಬರೋ ನೆಂಟ್ರೆಸ್ಟ್ ನೋಡ್ಕೊಂಡು ಸಾಕಾಗೋಯ್ತು. ನಿನಗೆ 3 ದಿವಸದಿಂದ ಬಡ್ಕೋತಾ ಇದ್ದೀನಿ. ಒಂದ್ ಆಳ್ ಕರ್ಕೊಬಾ ಮನೆ ಕೆಲ್ಸಕ್ಕೆ ಅಂತ ಕರ್ಕೊಬಂದ. ಪ್ರಿಯೆ, ನಿನ್ನ ಇಷ್ಟಕ್ಕೆ ನಾನೇಕೆ ಬೇಡ ನಲ್ಲಿ. ಹಾ. ನಾನು ಹೀಗೆ ಹೋಗಿ ಬಂದು ಬಳಗದವ್ರಿಗೆ ಹೇಳಿ ಹಾ. ಬರುವೆನು. ನೀನು ಅನ್ನ ಸಂತರ್ಪಣಕ್ಕೆ ಅವಶ್ಯಕವಾದ ಬೇಕಾದ ಪದಾರ್ಥಗಳನ್ನು ಸಿದ್ಧಪಡಿಸಿ. ಎಲ್ಲ ಬೇಗ ಸಿದ್ಧಪಡಿಸ್ತೀನಿ, ನೀನ ಬೇಗ ಹೋಗಿ ಕರ್ಕೊಬಾ. ಪ್ರಿಯೆ, ನಿನ್ನ ಇಷ್ಟದಂತೆ ಆಗಲಿ. ನಾನು ಈಗಲೇ ಹೋಗಿ ಬಂಧು ಬಳಗದವ್ರಿಗೆ ಹೇಳಿ ಹಿಂತಿರುಗಿ ಬರುವಾಗೆ ಯಾರಾದ್ರೂ ಗೋಧಿಯನ್ನು ಬೀಸಲು ಯಾರಾದ್ರೂ ಕೂಲಿಯವರನ್ನು ಕರೆದುಕೊಂಡು ಬರ್ತೇನೆ. ನಾನು ಇನ್ನು ರಾಶಿ ಗಟ್ಲೆ ಗೋಧಿ ಐತೆ, ಬೇಗ ಗೋಧಿ ಬೀಸ್ಬೇಕು, ಬೇಗ ಹೋಗಿ ಕರ್ಕೊಬಪ್ಪ. ಬರ್ತೇನೆ. ಹೋಗ್ರಿ. ಅಮ್ಮ ದಾಸಿ, ನನ್ನ ಮಗನ ಹುಟ್ಟಿದ್ದ ದಿನವಾದ್ದರಿಂದ ನಾ ಎಲ್ಲೆಲ್ಲೂ ಹುಡುಕಿದ್ರು ಆಳು ಸಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಗೋಧಿಯನ್ನು ಬೀಸಲು ಬರ್ತೀಯನಮ್ಮ. ಪ್ರಿಯೆ, ಗೋಧಿಯನ್ನು ಬೀಸಲು ಆಳನ್ನು ಕರೆತಂದಿರುವೆನು. ಕೆಲಸಗಳನ್ನು ನೇಮಿಸು. ಅಬ್ಬಬ್ಬಬ್ಬಬ್ಬಬ್ಬ, ಇವಮ್ಮ ನೋಡಿದ್ರೆ ಗೋಧಿ ಬೀಸಂಗ್ ಕಾಣ್ತಾವಳ. ಆ ನನ್ನ ಕೆಲ್ಸಕ್ಕ ನಿನ್ ಕೆಲ್ಸಕ್ಕ ಸದ್ಯಕ್ಕೆ ನಿಮ್ ಕೆಲ್ಸಕ್ಕೆ ಕಣೆ. ಹಂಗಾರ ನನ್ ಕೆಲ್ಸ ಹೇಳ್ತೀನಿ, ನೀನ್ ಹೋಗು. ಪಾಪ ನೋಡ್ಕೊಂಡು ನಕ್ಕೊಂಡು ನಿಂತ್ಕೊಬಿಟ್ಟೆ. ಹೋಗು, ನಾನು ಹೇಳ್ತೀನಿ. ನೇಮಿಸು. ಏನಮ್ಮ, ನಾನು ಹೇಳೋ ಕೆಲ್ಸ ಎಲ್ಲ ಮಾಡ್ತೀನಮ್ಮ. ಈ ದಿನ ನನ್ ಮಗು ಹುಟ್ಟಿದಬ್ಬ, ಮನೇಲಿ ಸಾಕಾದಷ್ಟು ಕೆಲ್ಸ ಐತೆ. ನನ್ ಮಗು ನಿನ್ ಪಕ್ಕದಲ್ಲಿ ಮಲಗಿಸಿ ಬಂಗಾರ ಗಿಲ್ಕಿ ಮಗು ಕೈಲಿ ಕೊಟ್ಟಿರ್ತೀನಿ, ನಮ್ಮ ಅಪ್ಪನ ಮನೇಲಿ ಕೊಟ್ಟಿದ್ದು ಆಯ್ತಾ. ಗೋಧಿ ಬೀಸ್ಕೊಂಡು ಬಂಗಾರ ಗಿಲ್ಕಿ ಜೋಪಾನವಾಗಿ ನೋಡ್ಕೊಂಡಿರು. ಆಗಲಿ ತಾಯಿ. ಏನಾದ್ರೂ ಬೇಕು ಅಂದ್ರೆ ಕರಿಯಮ್ಮ, ಬರ್ತೀನಿ. ಹಾಗೆ ಆಗಲಿ ತಾಯಿ. ಅರಸಿಯಾಗಿ ಇದ್ದೆ ಕಲ್ಲೇ ನೀವಲ್ಲೇ, ಅರಸಿಯಾಗಿ ಇದ್ದೆ
ಏನು ಆಶ್ಚರ್ಯ, ಚಿತ್ರದ ಹಂಸೆಗೆ ಜೀವ ಬಂದು ಮಗುವಿನ ಕೈಲಿದ್ದ ಬಂಗಾರದ ಗಿಲ್ಕಿ ನುಂಗಿ ಮಾಯವಾಯ್ತಲ್ಲ. ಏನ್ ಮಾಡಲಿ ಅಮ್ಮ, ಅಮ್ಮ ಎಲ್ಲರೂ ಬೇಗ ಬನ್ನಿ ತಾಯಿ. ಬಡ್ಕೋತಾ ಇದೀಯಾ? ಏನಮ್ಮ ಆಯ್ತು? ನನ್ನ ಮಗು ಒಂದೇ ಸಮ ಬಡ್ಕೋತಾ ಐತೆ. ನನ್ನ ಗಂಡ ಅವ್ರ ಅಜ್ಜಿ ಪಿಂಡ ಅವಯ್ಯ ಬೇರೆ, ನೀನ್ ಬೇರೆ. ಏನಮ್ಮ ಆಯ್ತು? ಅಮ್ಮ, ನಾನು ಗೋಧಿನ ಬೀಸೋ ಸಮಯದಲ್ಲಿ ಬೀಸುವಾಗ ಆ ಚಿತ್ರದ ಹಂಸೆಗೆ ಜೀವ ಬಂದು ನಿಮ್ಮ ಮಗುವಿನ ಕೈಲಿದ್ದ ಬಂಗಾರದ ಗಿಲ್ಕಿ ನುಂಗಿ ಮಾಯವಾಯ್ತು ತಾಯಿ. ಏನಮ್ಮ ನೀನ್ ಹೇಳ್ತಾ ಇರೋ ಮಾತ್ ಸತ್ಯನಾ? ಹೌದು ತಾಯಿ. ನೋಡ್ರಪ್ಪ, ಯಾರನ್ನ ನಮ್ಮ ಮಾತ ಇವಮ್ಮ ಹೇಳ್ತಾ ಇರೋದು. ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿಗೆ ಜೀವ ಬಂದು ಬಂಗಾರ ಗಿಲ್ಕಿ ನುಂಗಿ ಮಾಯ ಆಗೋಯ್ತಾ? ಹೌದು. ಅಬ್ಬಾ ಬಾ 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 ಬಾ. ನಾನು ಗಂಡ ನಿನ್ನ ಕರ್ಕೊ ಬಂದಾಗ್ಲೇ ನನಗೆ ಅನುಮಾನ ಬಂತು. ನೀನು ದಾಸಿ ಅಲ್ಲ, ದೊಡ್ಡ ಕಳ್ಳಿ 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 ಅಂತ. ಅದೆಲ್ಲ ಗೊತ್ತಿಲ್ಲ. ಬಂಗಾರ ಗಿಲ್ಕಿ ಕೊಟ್ರೆ ಸರಿ, ಇಲ್ಲಾಂದ್ರೆ ಸುಮ್ನೆ ಬಿಡಲ್ಲ. ಏನು ಅಂದ್ರೆ ಬೇಗ ಬರ್ರಿ 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 ಬರ್ರಿ, ನಮ್ದೆಲ್ಲ ಹೋಯ್ತು ಹೋಯ್ತು ಹೋಯ್ತು. ಪ್ರಿಯೆ, ಏಕೆ ಈ ರೀತಿ ಅವಸರದಿಂದ ಹೋಯ್ತು? ಏನು ಅಂದ್ರೆ ಏನಾಯ್ತು? ಏನಾಯ್ತು? ನೀನ್ ಕರ್ಕೊ ಬಂದಿದೀಯಲ್ಲ ದಾಸಿ, ದಾಸಿ ಅಲ್ಲ ದೊಡ್ಡ ಕಳ್ಳಿ. ಗೋಧಿ ಬೀಸು ಅಂತ ನಾನು ಹೇಳಿದ್ನ. ನಮ್ಮ ಅಪ್ಪನ ಮನೇಲಿ ಮಾಡಿಸ್ಕೊಟ್ಟಿದ್ರಲ್ಲ ಬಂಗಾರ ಗಿಲ್ಕಿ, ಅದನ್ನ ನೋಡ್ಕೊಂಡು ಮಗುನ್ ಕೈಲಿ ಆಟ ಆಡಿಸ್ಕೊಂಡು ಗೋಧಿ ಬೀಸಮ್ಮ ಅಂದಿದ್ದೆ. ಆ ಬಂಗಾರ ಗಿಲ್ಕಿ ಕದ್ದು ಮಡಿಕೊಂಡು ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿಗೆ ಜೀವ ಬಂದು ಬಂಗಾರ ಗಿಲ್ಕಿ ನುಂಗಿ ಮಾಯ ಆಯ್ತು ಅಂತ ಸುಳ್ಳು ಹೇಳ್ತಾವಳೆ ಅಂದ್ರೆ ಸುಳ್ಳು ಹೇಳ್ತಾವಳೆ. ಏನಮ್ಮ ದಾಸಿ, ನೀವು ಬಡವರೆಂದು ತಿಳಿದು ಏನಾದರೂ ಕೆಲಸ ಮಾಡಿಸಿಕೊಂಡು ಏನಾದರೂ ಸ್ವಲ್ಪ ಸಹಾಯ ಮಾಡಿದರೆ ನಿಮಗೆ 2 ದಿವಸ ಜೀವನವಾಗುತ್ತದೆ ಎಂದು ಭಾವಿಸಿ ನಿನ್ನನ್ನು ಗೋಧಿಯನ್ನು ಬೀಸಲು ಕರೆದುಕೊಂಡು ಬಂದರೆ ನೀನು ಗಿಲಿಕೆಯನ್ನು ಕದ್ದು ನಮ್ಮನ್ನೇ ಪಡಿಸಬಹುದೇ? ನಮ್ಮನ್ನೇ ಮೋಸಪಡಿಸಬಹುದು. ಪೂಜಾರೆ, ನನ್ನ ಮಾತನ್ನು ಸತ್ಯವೆಂದು ನಂಬಿ ಚಿತ್ರದ ಹಂಸೆಗೆ ಜೀವ ಬಂದು ಮಗುವಿನ ಕೈಲಿದ್ದ ಬಂಗಾರದ ಗಿಲ್ಕಿ ಮಾಯವಾಯ್ತು. ನನ್ನ ಮಾತನ್ನು ಸತ್ಯವೆಂದು ನಂಬಿ ಇವಳು ಏನು ಸಾಮಾನ್ಯವಾದ ಕಳ್ಳಿಯಂತೆ ಕಾಣುತ್ತಿಲ್ಲ. ಒಳ್ಳೆ ಬರೇ ಮಾತಿನಲ್ಲಿ ಕೇಳಿದರೆ ಕೇಳುವಳಲ್ಲ, ಬಲಾತ್ಕರಿಸಿ ಕೇಳುವನೆಂದ್ರೆ ಈಕೆಯು ಹೆಂಗಸು. ಇರಲಿ, ನಾನು ಈಗ ಏನು ಮಾಡಲಿ? ಇರಲಿ, ಆ ಬ್ರಾಹ್ಮಣರ ತೋಟದಲ್ಲಿ ಕೆಲಸ ಮಾಡುವ ಗೌರವನನ್ನು ಕರೆಯಿಸಿ ನಮ್ಮ ಗಿಲಿಕೆಯನ್ನು ಹಿಂದಕ್ಕೆ ಪಡೆಯಲು ಪ್ರಯತ್ನವನ್ನು ಮಾಡುವೆನು. ಯಾರಲ್ಲಿ? ಬ್ರಾಹ್ಮಣರ ತೋಟದಲ್ಲಿ ಕೆಲಸ ಮಾಡುವ ಗೌರವನನ್ನು ಕರೆದುಕೊಂಡು ಬನ್ನಿ. ಹುಲ್ಗ ಕಟ್ಟು ಟೈಟ. ಬರ್ರಿ ಅಂದ್ರೆ ಗೌರವ ಹೋಗಿದ ತಕ್ಷಣ ನೀನ್ ನೋಡೋಗ್ತಾ ಇದೀಯಲ್ಲ ರೀ. ಅವ ಹಿಂಗ್ ನೋಡಿ ಭಯ ಬಿದ್ದು ಕಟ್ಟಪ್ಪ ಟೈಟ್. ಅಬ್ಬಬ್ಬಬ್ಬಬ್ಬಬ್ಬ, ಏನವ್ರಪ್ಪ ಇವ್ರಿಬ್ರು ಕಂತೆಗ್ ತಕ್ಕ ಬಂತೆ. ಎಷ್ಟ್ ಮನೇಲಿ ಕೆಲಸ ಮಾಡವ್ರ ಇವ್ರು. ಅಯ್ಯ ಗೌರವ, ನಿನ್ನ ಹೆಂಡತಿಯು ಗೋಧಿಯನ್ನು ಬೀಸುತ್ತಿರುವಾಗ ನನ್ನ ಪತ್ನಿಯು ನನ್ನ ಮಗನನ್ನು ಅವಳ ಪಕ್ಕದಲ್ಲಿ ಮಲಗಿಸಿ ಬಂಗಾರದ ಗಿಲಿಕೆಯನ್ನು ಕೈಗೆ ಕೊಟ್ಟು ಒಳಕ್ಕೆ ಹೋಗಿ ನೋಡಿಕೋ ಎಂದು ಹೇಳಿ ಒಳಕ್ಕೆ ಹೋಗಿ ಬಂದು ನೋಡುವಲ್ಲಿ ಗಿಲಿಕೆ ಇರಲಿಲ್ಲ. ಏನಾಯಿತು ಎಂದು ಕೇಳಿದರೆ ಗೋಡೆಯಲ್ಲಿರುವ ಚಿತ್ರಹಂಸವನ್ನು ನುಂಗಿ ತಂದು ಹೇಳುತ್ತಿರುವಳು. ನ್ಯಾಯವಾಗಿ ನಮ್ಮ ಗಿಲಿಕೆಯನ್ನು ಕೊಡಿಸಿಕೊಡು. ಸ್ವಾಮಿ, ಸ್ವಾಮಿ, ಸ್ವಾಮಿ,
ಎಂಬುದು ಸ್ವಾಮಿ ನಿನ್ನಂತ ಸಾಧು ಮನೆಯವರಿಗೆ ಇದು ಉಚಿತವಲ್ಲ. ಪ್ರಾಣೇಶ್ ಮೊದಲು ಅವರ ಗಿಲ್ತಿಯನ್ನು ಕೊಡು. ಸ್ವಾಮಿ ಈ ಮಾತನ್ನು ನೀವು ಆಡುತ್ತಿರುವರ ನಿಮ್ಮ ಕೈ ಹಿಡಿದಾಗಿಂದ ಎಂದಾದರೂ ನಾನು ಅಸತ್ಯವನ್ನು ಆಡಿರುವನೇ? ಇಲ್ಲ ಸ್ವಾಮಿ, ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಆ ಗಿರಿಕೆ ಇರುವುದಿಲ್ಲ. ನನ್ನ ಮಾತನ್ನು ನೀವಾದರೂ ಸತ್ಯವಿಲ್ಲ ಇವರು ಪೂಜ್ಯರೇ, ನಾನು ಎಷ್ಟು ವಿಧವಾಗಿ ಕೇಳಿದರೂ ಸತಿಯೋ ನಾನು ಕದಿಲಿಲ್ಲವೆಂದು ಹೇಳ್ತೇನೆ. ಏನು ನಾಡಿದೆ ಕಷ್ಟ ಏನು ನಾಡಿದೆ ಮಾನವಾಗಿದೆ. ಏನು ನಾಡಿದೆ ಕಷ್ಟ ಏನು ನಾಡಿದೆ ತಾಯಿಯರು ಹೊರಬರೆಯಲು ಹೋಗಿಲ್ಲ. ತಾಯಿಯರು ಹೊರಬರೆಯಲು ಹೋಗಿಲ್ಲ. ಏನೇ ನಾಡಿದೆ ಏನು ನಾಡಿದೆ ಏನೇ ನಾಡಿದೆ ಉರುವದಯ್ಯ ನಿನ್ನ ವಂಶ ತಂಗಿಯಾಗಿ ಆಡದೆ ಉರುವದಯ್ಯ ನಿನ್ನ ವಂಶ ತಂಗಿಯಾಗಿ ಆಡದೆ ಏನು ನಾಡಿದೆ ಭ್ರಷ್ಟ ಏನು ನಾಡಿದೆ ಭ್ರಷ್ಟ ಮಾನವಿಲ್ಲದ ನೀನು ಮಾನವಿಲ್ಲದ ನೀನು ಮಾನವಾಗಿದ್ದರೆ ಏನು ನಾಡಿದೆ ಭ್ರಷ್ಟ ಏನು ನಾಡಿದೆ ಕೆಲವೋ ಭ್ರಷ್ಟ ನಿನ್ನ ಹೆಂಡತಿಯು ಗಿರಿಗಾಯ ಕದ್ದಿರುವಳು ಕೊಡಿಸಿಕೊಡು ಒಂದು ನಿನ್ನನ್ನು ಕರೆಸಿದರೆ ಬರೇ ಬಾಯಿ ಮಾತಿನಲ್ಲಿ ಕೇಳಿ ಇಲ್ಲ ಎನ್ನುತ್ತಿರುವಳೊಂದು ಹೇಳ್ತಿರುವಯ ಭ್ರಷ್ಟ. ಆಹಾ, ಇವರೇನು ಸಾಮಾನ್ಯವಾದ ಕಳ್ಳರಲ್ಲ. ಹೌದು, ನ್ಯಾಯವಾಗಿ ನಮ್ಮ ಗಿಲಿಕೆಯನ್ನು ಕೊಟ್ಟು ಆಚೆಗೆ ಹೋಗುವ ಮದಾಂಧ. ಏನು ಆಶ್ಚರ್ಯ! ಕಳವಿನಿಂದ ಹೋದ ಗಿರಿಗೆಯು ನನ್ನ ಬಟ್ಟೆಯಿಂದ ಕೆಳಕ್ಕೆ ಉದುರಿರುವುದಲ್ಲ. ನೋಡಿದ್ರ ಪರಮಾತ್ಮ, ಈ ಲೋಕದಲ್ಲಿ ನನ್ನನ್ನು ಪರಿಪರಿಯಾಗಿ ಕಳ್ಳನೆಂದು ಬಂಗಾರದ ಗಿಲ್ಕಿ. ಪರಮಾತ್ಮ, ಇದೆಲ್ಲ ನಿನ್ನಲ್ಲಿ ಹೊರತು ಭ್ರಷ್ಟ. ನಿನ್ನ ಹೆಂಡತಿ ಗಿಲಿಕೆ ಕದ್ದಿರುವಳು ಕೊಡಿಸಿಕೊಡು ಒಂದು ನಿನ್ನನ್ನು ಕರೆಸಿದರೆ ಬರೇ ಮಾತಿನಲ್ಲಿ ಕೇಳಿ ಇಲ್ಲ ಎನ್ನುತ್ತಿರುವಯ ಭ್ರಷ್ಟ. ಇಲ್ಲೇ ಇಲ್ವೇನಮ್ಮ ಬಂಗಾರ ಗಿಲ್ಕಿ? ಏನ್ ಸುಳ್ಳು ಹೇಳ್ತಾಳೆ? ಎಲ್ಲವೋ ಭ್ರಷ್ಟ. ನಿನ್ನ ಹೆಂಡತಿ ಗಿಲಿಕೆ ಕದ್ದಿರುವಳು ಕೊಡಿಸಿಕೊಡು ಎಂದು ಕರೆಸಿದರೆ ಆಗಲೇ ಅವಳಿಂದ ತೆಗೆದು ತನ್ನ ಬಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ಕದಿಲಿಲ್ಲ ಎನ್ನುತ್ತಿರುವರ ಭ್ರಷ್ಟ. ಆಹಾ, ಇವರೇನು ಸಾಮಾನ್ಯವಾದ ಕಳ್ಳರಲ್ಲ. ಆದರೂ ಇವನು ಸುಮ್ಮನೆ ಬಿಡುವುದು ಸರಿಯಲ್ಲ. ಈಗಲೇ ಸೇರಿಸ್ಕೋ. ಈ ಮೂರು ಮಂದಿಯನ್ನು ಕಂಬಕ್ಕೆ ಕಟ್ಟಿ ನಮ್ಮ ವರದಂತ ಮುಗಿದ ತಕ್ಷಣ ಮಹಾರಾಜನ ಬಳಿಗೆ ಕರೆಕೊಂಡು ಹೋಗಿ ತಕ್ಕ ಶಿಕ್ಷೆಯನ್ನು ಮಾಡಿಸುವೆನು. ಆ ಕೆಲಸ ಮೊದ್ಲು ಮಾಡ್ಸು, ಇಲ್ಲಾಂದ್ರೆ ಎಷ್ಟು ಮಂದಿ ಕಳ್ತನ ಮಾಡ್ತಾರ ಇವರು. ಯಾರಲ್ಲಿ ಈ ಮೂರು ಮಂದಿಯನ್ನು ಕಂಬಕ್ಕೆ ಬಂಧಿಸಿ ಭ್ರಷ್ಟ. ನನ್ನ ಮಾಯದಿಂದ ಧನಬಲ ಶೆಟ್ಟರ ಮನೆಯಲ್ಲಿ ಗಿಲ್ಲಿಕೆಯು ಕಳ್ಳತನ ಒತ್ತರೆ ಕ್ರೂರವಾದ ಶಿಕ್ಷೆಯನ್ನು ಕೊಡುತ್ತಾನೆ ಎಂಬುದಾಗಿ ನಾನು ಈ ರೀತಿಯಾಗಿ ಮಾಡಿದರೆ ಆ ಧನಪಾಲ ಶೆಟ್ಟಿಯು ವರ್ಧಂತೆ ಮುಗಿಯುವವರೆಗೂ ಕಂಬಕ್ಕೆ ಕಟ್ಟಿ ನಂತರ ಆ ಸೂರ್ಯಚಂದ್ರಮಾದನ ರಾಜ್ಯಸಭೆಗೆ ಕರೆದುಕೊಂಡು ಹೋಗಿ ಅವರ ಕೈಯಿಂದ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಬೇಕು ಎಂಬುದಾಗಿ ಆಲೋಚನೆ ಮಾಡ್ತಿರುವರಲ್ಲ. ಇರಲೇ ಆ ಸೂರ್ಯಚಂದ್ರಮಾದನ ತಂಗಿಯಾದ ಚಂದ್ರಾಸೆಯು
ಅವರ ಭಾವನಾಗಿರ್ತಕ್ಕಂಥ ಸತ್ಯವ್ರತ ಮಹಾರಾಜನು ಇವರ ನಿಜಾಮೃತವೇನಾದರೂ ಸೂರ್ಯಚಂದ್ರ ಮಹಾರಾಜನಿಗೆ ಏನಾದರೂ ಗೊತ್ತಾದರೆ ಅವರಿಗೆ ಎಂದಿಗೂ ಶಿಕ್ಷೆ ಕೊಡಲಾರ. ಈಗ ನಾನು ವ್ಯತಿ ವೇಷವನ್ನು ಧರಿಸಿಕೊಂಡು ಹೋಗಿ ರಾಜನನ್ನು ವಂಚಿಸಿ ನಾನೇ ಸಹ ಸಿಂಹಾಸನವನ್ನೇರಿ ನನ್ನ ಕೈಯಿಂದ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂತೆ ಮಾಡಿ ನಾನು ಎಂದಿಗೂ ಬಿಡಲಾರೇನು. ವರಮನುಗೆ ಕೇಸುಮತಿಯೇ ವರಮನುಗೆ ಅಂದ್ರೆ ವರವುದು ಎನ್ನಾಯ ರಾಜ್ಯದ ನೀತಿಯ ವರಮನುಗೆ ಕೇಸುಮತಿಯೇ ಮಂತ್ರಿ ಚತುರಾವರ್ಣದವರು ನೀತಿಯ ಬಿಡದೆ ಚತುರಾವರ್ಣದವರು ನೀತಿಯ ಬಿಡದೆ ಮತಿವಂತಾರೆನಿಸುತ್ತೆ ಇಟದಿ ಬಾಳ್ವರೇ ವರಮನುಗೆ ಕೇಸುಮತಿಯೇ ಮಂತ್ರಿ ಪ್ರಜೆಗಳಿರು ತಾವು ನಿಜ ಧರ್ಮವ ಬಿಡದೆ ಪ್ರಜೆಗಳಿರು ತಾವು ನಿಜ ಧರ್ಮವ ಬಿಡದೆ ಅಜಸುರ ವಂದ್ಯಾನ ಭಜಿಸುತ್ತೀರ್ಪರೇ ವರಮನುಗೆ ಕೇಸುಮತಿಯೇ ವರಮನುಗೆ ಎಲ್ಲ ಈ ನೀತಿ ಗೋವಿಂದನಾದ ಮಂತ್ರಿ ನಮ್ಮ ರಾಜ್ಯದ ಕ್ರಮವು ಯಾವ ರೀತಿಯಲ್ಲಿರುವುದು ತಿಳಿಸು. ಅಪ್ಪಣೆ. ನಮ್ಮ ದೇಹದಲ್ಲಿ ಬೆಳಬೆಳಗಾಗಿ ಪ್ರಜೆಗಳು ಸುಖ ಸಂತೋಷದಿಂದಿರುವರು. ಮತ್ತೇನಪ್ಪಣೆ? ಬಾಬು ಬಾಬು ಬಹಳ ಸಂತೋಷವಾಯಿತು. ಮಂತ್ರಿ ಈ ನಿನ್ನ ಪೀಠವನ್ನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಸೇನಾಧಿಪತಿ ಮಹಾಪ್ರಭು. ಸೈನಾ
ಸೈನಾಧೀನತ ಸೈನ್ಯದ ರೀತಿಯ ಸೈನಾಧೀನತ ಸೈನಾಧಿಪತಿ ಪರಶತ್ರು ಸೈನಿಕರು ಹೊರಗೋಡಿಸುತ್ತಲೇ ಪರಶತ್ರು ಸೈನಿಕರು ಹೊರಗೋಡಿಸುತ್ತಲೇ ನೆರೆದ ಯಾವ ಪಂದೆ ಬರುವುದು ಎಂದೋಳು ಸೈನಾಧೀನತ ಸೈನ್ಯದ ರೀತಿಯ ಸೈನಾಧೀನತ ಎಲ್ಲ ಇಪ್ಪಟ್ಟು ಹೊಡೆದು ಅಲ್ಲ ಸೈನಾಧಿಪತಿ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಬೇಗ ತಿಳಿಸು. ನಮ್ಮ ಲಾಲ್ ಕನ್ನಯ ಲಾಲ್ ಕನ್ನಯ ನಮ್ಮ ರಾಜ್ಯದ ಸೈನಿಕರು ಬೇಡ ಸುತ್ತಮುತ್ತಲು ಕಾಡಿಸುತ್ತಲೇ ರಾಜ ನಮ್ಮ ರಾಜ್ಯದ ಸೈನಿಕರು ನಮ್ಮ ಆಜ್ಞೆಗೆ ಮೀರದೆ ಎಲ್ಲೆಲ್ಲಿ ದಿಗ್ವಿಜಯ ದೊರತೆ ಅಲ್ಲದೆ ಅಲ್ಲ ರಾಜರ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕರನ್ನು ತಂದು ಒಪ್ಪಿಸಿದರು. ನಿನ್ನ ಪೀಠವನ್ನು ಮಂಡಿಸು. ಒಂದೇ ಸೇನಾಧಿಪತಿ ದರೆಯಳು ಧನ್ಯನು ಧನ್ಯನಾದೆನು ಭುವಿಯಳು ಧನ್ಯನು ಧನ್ಯನಾದೆನು ಒಂದೇ ಸೇನಾಧಿಪತಿ ಧನ್ಯನಾದೆನು ನಾನು ಮಾನ್ಯನಾದೆನು ಜಗದೇ ಧನ್ಯನಾದೆನು ನಾನು ಮಾನ್ಯನಾದೆನು ಜಗದಿ ತನ್ನು ತಾಂಗರೆ ನಿಮ್ಮ ಉನ್ನತ ದಯದಿಂದ ಸನ್ನು ತಾಂಗರೆ ನಿಮ್ಮ ಉನ್ನತ ದಯದಿಂದ ದರೆಯಳು ಧನ್ಯನು ಧನ್ಯನಾದೆನು ಭುವಿಯಳು ಧನ್ಯನು ಧನ್ಯನಾದೆನು ಅಂದೆ ವರಸ ಜೀವನೇ ನಿನ್ನ ಪರಮ ಸತ್ಯದಿಂದ
ಸೈನಾಧಿಪ ನಿನ್ನ ಉನ್ನತ ಬಲದಿಂದ ಸೈನಾಧಿಪ ನಿನ್ನ ಉನ್ನತ ದಿನದಿಂದ ಮುನ್ನ ವಿಜಯವ ಹೊಂದಿ ಪಾಲನಾದೇನು ನಾನು ಮುನ್ನ ವಿಜಯವ ಹೊಂದಿ ಪಾಲನಾದೇನು ನಾನು ಕರೆಯಳು ಧನ್ಯನು ಧನ್ಯನಾದನು ಭುವಿಯಳು ಧನ್ಯನು ಧನ್ಯನಾದನು ನಿಮ್ಮಂತ ಮಂತ್ರಿ ಸೈನ್ಯಾಧಿಪತಿಯನ್ನು ಪಡೆದ ನನ್ನ ಭಾಗ್ಯವನ್ನು ಹೆಚ್ಚು ಕೊಂಡಾಡಿದ್ರು ಸಹ ತೀರದು. ಮಹಾರಾಜರಿಗೆ ಜಯವಾಗಲಿ. ಕಾರಣ ಸಮಾಚಾರವೇನು? ಯಾರೋ ಒಬ್ಬ ವೃದ್ಧ ಸನ್ಯಾಸಿಯು ತಮ್ಮ ದರ್ಶನಕ್ಕಾಗಿ ಬಂದು ದ್ವಾರದಲ್ಲಿ ಕಾದಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಒಳಗೆ ಬರಮಾಡು. ಆಗಬಹುದು. ಜಗದ ಸಂಸಾರ ನೋಡೋ ನಮ್ಮ ಜಗಲ ನೆರಿ ಬಂದ ಪಾಪದ ಪಾಲಾಗಿರು ಜಗದ ಸಂಸಾರ ನೋಡೋ ನಮ್ಮ ಪಾವನ ಬದಲಿದೆ ಪಾವನವರಾಗಿದೆ ಮಧುರು ಮಾಧವ ಮರಳೋಡು ಮಾಧವ ಮಧುರು ಮಾಧವ ಮರಳೋಡು ಮಾಧವ ಜಗದ ಸಂಸಾರ ನೋಡೋ ನಮ್ಮ ಜಗಲ ನೆರಿ ಬಂದ ಪಾಪದ ಜಗದ ಸಂಸಾರ ಸುಧಿ ಸುಮೋಗಳಿನ ಸುಖ ಪಡಬಹುದೆಂದು ಸುಧಿ ಸುಮೋಗಳಿನ ಸುಖ ಪಡಬಹುದೆಂದು ಮದುವೆ ಮಾಡಿಕೊಂಡಾಡಿದರಿ ಮದುವೆ ಮಾಡಿಕೊಂಡಾಡಿದರಿ ಜಗಲ ಸಂಸಾರವಿದು ನೋಡೋ ನಮ್ಮ ಜಗಲ ಜಗಲ ಸಂಸಾರವಿದು ಶಂಭೋ ಮಹಾದೇವ ಸಾಂಬ ಸದಾ ಮಹಾತ್ಮರಿಗೆ ವಂದಿಸುವೆನು. ಸೂಷನ್ ಮಾಜ ನಿನಗೆ ಮಂಗಳವಾಗಲಿ. ಮಹಾತ್ಮರೇ, ಈ ಪೀಠವನ್ನು ಮಂಡಿಸಿ. ಆಗಬಹುದು. ಮಹಾತ್ಮರೇ, ತಾವು ಯಾರು? ತಾವು ಎಲ್ಲಿಂದ ಬಂದಿರಿ? ತಾವು ಬಂದ ಸಮಾಚಾರವೇನು? ರಾಜೇಂದ್ರ, ನಾನು ಸೆಕಟಾದ್ರಿಂದ ಬಂದಿರುವೆನು. ನಿನ್ನಲ್ಲಿ ಯಾಚನೆಗೋಸ್ಕರ ನಾನು ಬಂದಿರುವೆನು. ನೀನು ಅದನ್ನು ನಡೆಸಿಕೊಡ್ತೀನಿ ಎಂಬುದಾಗಿ ಮಾತು ಕೊಟ್ಟರೆ ಆ ವಿಚಾರವು ನಿನ್ನಲ್ಲಿ ಹೇಳುತ್ತೇನೆ. ಇಲ್ಲವಾದರೆ ಕ್ರೂರವಾದ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಮಹಾತ್ಮರೇ, ರಾಜೇಂದ್ರ, ಬೇಡುವೆನ ತಪಸ ಮುನೇಂದ್ರ ಬೇಡುವೆನ ತಪಸ ಮುನೇಂದ್ರ ಬೇಡುವೆನ ತಪಸ ಮುನೇಂದ್ರ ಬೇಡುವೆನ ಜೋಡಿಸಿ ಕರಗಾಳ ಮುಗಿದು ಬೇಡುವೆ ಬೇಡಿದಾದ ನಾವ ಕೊಡುವೆನೋ ಮೌನೇಂದ್ರೆ ಬೇಡಿದಾದ ನಾವ ಕೊಡುವೆನೋ ಮೌನೇಂದ್ರೆ ಮಾಡಾದೀನಿ ಜಲವ
ಸತ್ಯ ಬೇಡುವೆನ ತಪಸ ಮೊದಲೆಂದರೆ ಬೇಡುವೆನ ನೋಡಿಸಿ ಕರಗಾಣ ಮುಗಿದು ಬೇಡುವೆ ಅಯ್ಯೋ ವಿಧಿ, ಈ ಉಭಯ ಸಂಕಟಕ್ಕೆ ಏನು ಮಾಡುವುದು? ಆಗುವುದಿಲ್ಲವೆಂದೇ ಹೇಳಿದರೆ ಶಾಪವು ಸಂಭವಿಸುವುದೇನು? ನಡೆಸಿಕೊಡೋಣವೆಂದರೆ ಮಹತ್ತರವಾದ ಕಾರ್ಯವೋ ಏನು? ಪೂಜ್ಯರೇ, ತಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಿ ಹರನಾಣಿಯಾಗಿಯೂ ನಡೆಸಿಕೊಡುವೆನು. ರಾಜೇಂದ್ರ, ನಿನ್ನ ಭಕ್ಷ್ಯ ಭಂಡಾರಗಳು ನನಗೇನು ಬೇಡ. ನಿನ್ನ ಕಿರೀಟವನ್ನು ತೆಗೆದು ನನ್ನ ತಲೆಯ ಮೇಲೆ ಇರಿಸು. ನಿನ್ನ ಬೆರಳಲ್ಲಿರ್ತಕ್ಕಂಥ ಉಂಗುರವನ್ನು ತೆಗೆದು ನನ್ನ ಬೆರಳಿಗೆಡು. ನಿನ್ನ ಮಂತ್ರಿಯನ್ನು ಬದಲಾಯಿಸಿ ನೀನೇ ನೇರವಾಗಿ ಬಂದು ಮಂತ್ರಿಯಾಗಿ ಕುಳಿತಿರಬೇಕು. ನಾನು ನೇರವಾಗಿ ರಾಜನಾಗಿ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುವಾಗ ನಾನು ಹೇಳಿದಂತೆ ನಿನ್ನ ಕೈಯಾರ ನೀನು ಮಾಡಬೇಕು. ಇಷ್ಟು ಮಾತ್ರ ನಡೆಸ್ಕೊಡ್ಬೇಕೆಂದು ನಾನು ಶಿರಸಾವಹಿಸಿ ಕೇಳಿಕೊಳ್ಳುತ್ತೇನೆ. ಪೂಜ್ಯರೇ, ತಮ್ಮ ಇಷ್ಟದಂತೆ ಆಗಲಿ, ತೆಗೆದುಕೊಳ್ಳಿ. ಚಾರನೇ ಸಮಾಚಾರವೇನು? ರಾಜೇಂದ್ರ, ನಮ್ಮ ಊರಿನ ಧನಪಾಲ ಶೆಟ್ಟರು 3 ಮಂದಿ ಕಳ್ಳರನ್ನು ಎಳೆದುಕೊಂಡು ಬಂದು ದ್ವಾರದಲ್ಲಿ ನಿಂತಿರುವರು. ಚಾರನೇ ಸಮಾಚಾರವೇನು? ಅವರನ್ನು ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಮಹಾರಾಜರಿಗೆ ಒಂದು ಶೆಟ್ಟರೇ, ಮಂಗಳವಾಗಲಿ. ತಾವು ಬಂದ ಸಮಾಚಾರವೇನು? ರಾಜೇಂದ್ರ, ಇವರನ್ನು ನಮ್ಮ ಮನೆಯಲ್ಲಿ ಗೋಧಿಯನ್ನು ಬೀಸಲು ಕರೆದುಕೊಂಡು ಹೋಗಿದ್ದೇನೆ. ಆದರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಯು ಇವಳ ಪಕ್ಕದಲ್ಲಿ ಮಲಗಿಸಿ ಬಂಗಾರದ ಗಿಲಿಕೆಯನ್ನು ಕೊಟ್ಟು ಒಳಕ್ಕೆ ಬಂದು ನೋಡುವಲ್ಲಿ ಗಿಲಿಕೆ ಇರಲಿಲ್ಲ. ಏನಾಯಿತು ಎಂದು ಕೇಳಿದರೆ ಗೋಡೆಯಲ್ಲಿರುವ ಹಂಸವನ್ನು ನುಂಗಿತ್ತೆಂದು ಹೇಳುತ್ತಿರುವರು. ಆದರೆ ನಾವು ಶಿಕ್ಷಿಸಿದರೆ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಇವರನ್ನು ಗೊರವನನ್ನು ಕರೆದು ಹೇಳಿದೆನು. ಆದರೂ ಅವನಲ್ಲಿ ಆಗಲೇ ತೆಗೆದು ತನ್ನ ಬಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ಇಲ್ಲ ಎನ್ನುತ್ತಿರುವರು. ಮಾಲೇನೋ ಸಿಕ್ಕಿರುವುದು. ಆದರೆ ಇವರು ಮಹಾ ಕಳ್ಳರು. ಇವರೇನು ಸಾಮಾನ್ಯವಾದ ಕಳ್ಳರಲ್ಲ. ಶೆಟ್ಟರೇ, ನನಗೆ ಒಪ್ಪಿಸಿದ್ದಾಯ್ತಲ್ಲ, ತಾವಿನ ಹೊರಡಬಹುದು. ಆಗಬಹುದು. ಎಲೆ ಚೋರ, ಎಲೆ ಚೋರ, ಹೇಳಬಹುದು. ಈಗಲಾದ ಸತ್ಯವನ್ನು ನೋಡಿ ನನ್ನ ಹೆಂಡತಿಯು ಕದ್ದು ನನ್ನ ಕೈಗೆ ಕೊಟ್ಟೆಂದೇಳಿ ಸಾಕಾಯಿಡು. ಇಡೀ ನಿನ್ನ ಸಕಲ ಸಾಮ್ರಾಜ್ಯವನ್ನು ನಿನಗೆ ದಾರಿ ಎರೆದು ನಾನು ಕೊಟ್ಟು ಬಿಡುವೆನು. ಸ್ವಾಮಿ, ನಾವು ಎಂದಿಗೂ ಸುಳ್ಳಾಡತಕ್ಕವರಲ್ಲ. ನಾವು ಆ ಗಿಲ್ಕೆಯನ್ನು ಮುಟ್ಟಿದವರಲ್ಲ. ನಮಗೆ ದೆಸೆ ಕಾಟದ ಇದರಿಂದ ನಮಗೆ ಈ ಥರ ಅಪವಾದ ನಮ್ಮ ಮೇಲೆ ಬಂದಿರುವುದು. ತಮ್ಮ ಇದ್ದದ್ದನ್ನು ಇದ್ದ ಹಾಗೆ ತಮ್ಮ ಮುಂದೆ ಹೇಳಿರುವನು ಸ್ವಾಮಿ. ಅದರ ಮೇಲೆ ತಮ್ಮ ಚಿತ್ತವಿದ್ದಂತೆಯೇ. ಎಲೆ ಮಂತ್ರಿ ರಾಜೇಂದ್ರ, ತನ್ನ ಹೆಂಡತಿಯು ಕದ್ದು ತನ್ನ ಗಂಡನ ಕೈಗೆ ಕೊಟ್ಟಿದ್ರು ಸಹ ಕಾಣೆನೆ ಎಂದು ಹೇಳುತ್ತಿರುವನು. ಆದ ಕಾರಣ ಈತನ ಕಣ್ಣುಗಳನ್ನು ಕಳಿಸು. ಸ್ವಾಮಿ, ರಾಜೇಂದ್ರ, ತಮ್ಮ ಅಪ್ಪಣೆ ಅಂತಾಗಲಿ. ಪರಮಾತ್ಮ, ಮಹಾಪ್ರಭು, ತೆಗೆಯಿಟ್ಟಿರುವೆನು. ಅಮ್ಮ ತಾಯಿ, ನಿನ್ನ ಗಂಡನಿಗಾದ ದುರವಸ್ಥೆ ನೋಡಿದೀಯಾ? ನಾನೇ ಕದ್ದು ನನ್ನ ಗಂಡನ ಕೈಗೆ ಕೊಟ್ಟಿದ್ದೆಂದೇಳು. ನಿನ್ನನ್ನು ನಾನು ಏನು ಮಾಡುವುದಿಲ್ಲ. ನಿನ್ನನ್ನು ಹಾಗೇ ನಾನು ಬಿಟ್ಟು ಬಿಡುವೆನು. ಇಲ್ಲ ಮಹಾಪ್ರಭು, ನಾನು ಗೋಧಿಯನ್ನು ಬೀಸೋ ಸಮಯದಲ್ಲಿ ಚಿತ್ತದ ಹಂಸೆಗೆ ಜೀವ ಬಂದು ಬಂಗಾರದ ಗಿಲ್ಕೆ ನುಂಗಿ ಮಾಯವಾಯಿತು. ಇದನ್ನು ನೋಡಿದೇನೆ ವಿನಃ ಅದನ್ನು ನಾನು ಕದಿಯಲಿಲ್ಲ. ನಾನೆಂದಿಗೂ ಅಸತ್ಯವನ್ನು ಆಡತಕ್ಕವಳಲ್ಲ. ನನ್ನ ಮಾತನ್ನು ನೀವಾದರೂ ನಂಬುವರಾಗಿ. ಎಲೆ ಮಂತ್ರಿ ರಾಜೇಂದ್ರ, ತಾನೇ ಕದ್ದು ತನ್ನ ಗಂಡನ ಕೈ ಕೊಟ್ಟಿದ್ರು ಸಹ ಕಾಣೆನೆಂದು ಹೇಳುತ್ತಳು. ಈಕೆ ನಾಲಿಗೆಯನ್ನು ಕತ್ತರಿಸಿರಿ. ತಮ್ಮ ಅಪ್ಪಣೆ ಅಂತಾಗಲಿ. ತಾಯಿ, ಇಲ್ಲಿ ಬಾ. ಕ್ಷಣಕಾಲದ ದಾನ್ಸಿ. ಪರಮಾತ್ಮ, ಇನ್ನೂ ನಮ್ಮ ಮೇಲೆ ದಯೆ ಬರಲಿಲ್ಲವೇ ತಂದೆ? ನೀತಿಯ ಮೆರೆಸಿ ನ್ಯಾಯವ ನುಳಿಸಿ ಧರ್ಮವ ಕಾಯುವ ದೇವ.
ಮಹಾಪ್ರಭು ಎಲೈ ಮಂತ್ರಿ, ಮಹಾಪ್ರಭು ಈ ಹುಡುಗರಿಗೆ ಕೈಗಳಿಲ್ಲ, ಈತನಿಗೆ ಕಣ್ಣುಗಳಿಲ್ಲ, ಈಕೆಗೆ ನಾಲಿಗೆ ಇಲ್ಲ. ಇಂಥ ಅಂಗವಿಕಲರು ನಮ್ಮ ರಾಜ್ಯದಲ್ಲಿದ್ದರೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ. ಆದ ಕಾರಣ ನಮ್ಮ ಗಡಿಯಿಂದ ಆಚೆಗೆ ತಳಿಸು. ಯಾರಲ್ಲಿ ಈ 3 ಮಂದಿ ಕಳ್ಳರನ್ನು ನಮ್ಮ ಗಡಿಯಿಂದ ಆಚೆಗೆ ತಳ್ಳಿ ಬನ್ನಿ. ಮುಕುಂದ ಮಾಧವ ಜನಾರ್ದನ ವಾಸುದೇವ ಕಾಪಾಡು ಕಾಪಾಡು. ರಾಜೇಂದ್ರ, ನಿನ್ನ ಭಕ್ತಿಗೆ ನಾನು ಸಂತೋಷಭರಿತನಾದೆನು. ನಿನ್ನ ರಾಜ್ಯವನ್ನು ನಾನು ಅಪಹರಿಸಬೇಕೆಂದು ಇಲ್ಲಿಗೆ ಬರಲಿಲ್ಲ. ನಿನ್ನ ಸತ್ಯವನ್ನು ಪರೀಕ್ಷಿಸಬೇಕೆಂದು ನಾನು ಇಲ್ಲಿಗೆ ಬಂದಿರುವೆನು. ಇಂದಿನಂತೆ ನಿನ್ನ ರಾಜ್ಯಭಾರವು ನೀನು ನಡೆಸಿಕೊಂಡು ಹೋಗು. ನಾನು ಇನ್ನು ಹೋಗಿ ಬರುವೆನು. ತೆಗೆದುಕೋ, ಕಿರೀಟವನ್ನು ತೆಗೆದುಕೋ. ಚಿತ್ರವೇನಿರೋ ಸಿಂಹಾಸನವಾ ಏರಿ ಹೋದರು. ಚಿತ್ರವೇನಿರೋ ಕೊಟ್ಟ ರಜ ಮುನಿ ಬಿಟ್ಟು ಹೋದರು. ಕೊಟ್ಟ ರಜ ಮುನಿ ಬಿಟ್ಟು ಹೋದರು. ಸಿಂಹಾಸನವ ಏರಿ ಹೋದರು. ಮಂತ್ರಿಯೇ, ಪೂಜ್ಯರು ನಮ್ಮಲ್ಲಿಗೆ ಬಂದು ನಮ್ಮಿಂದ ರಾಜ್ಯವನ್ನು ತೆಗೆದುಕೊಂಡು ಪುನಃ ಹಿಂದಿರಿಸಲು ಕಾರಣವೇನು ಮಂತ್ರಿಯೇ? ಮಂತ್ರಿಯೇ, ಅದು ಹೋಗಲಿ. ಮಹಾತ್ಮರು ನಮ್ಮ ರಾಜ್ಯವನ್ನು ತೆಗೆದುಕೊಂಡ ತಕ್ಷಣ ಆ ಧನಪಾಲ ಶೆಟ್ಟರು 3 ಮಂದಿ ಕಳ್ಳರನ್ನು ಕರೆದು ತಂದರು. ಅವರನ್ನು ವಿಚಾರಿಸದೆ ನನ್ನಿಂದ ಕ್ರೂರವಾದ ಶಿಕ್ಷೆಯನ್ನು ಕೊಡಿಸಿದರು. ಅವರು ಯಾರಾಗಿರಬಹುದು? ಅವರಿಗೂ ಇವರಿಗೂ ದ್ವೇಷವೇನಾದರೂ ಇದ್ದಿತ್ತೋ ಏನು? ಮಂತ್ರಿ, ಅದಲ್ಲದೆ ಈ ಪಾಪಿಯಾದ ನನ್ನ ಕೈಯಿಂದಲೇ ಆ ಕ್ರೂರವಾದ ಶಿಕ್ಷೆಯನ್ನು ಕೊಡಿಸಿದರಲ್ಲ, ಈ ಪಾಪವನ್ನು ಕಳೆಯುವ ಬಗೆ ಹೇಗೆ ಮಂತ್ರಿ? ಮಹಾಪ್ರಭು, ದೇವತಾ ಪೂಜೆ ಅನ್ನೋದು ಒಳ್ಳೆ ಆಯ್ತು. ನಡೆಯರಿ ಹೋಗೋಣ. ತಾಳುವೆ ಜಯದ
ನನಗೆ ಎಂತಹ ದುರವಸ್ಥೆಯನ್ನು ತಂದುಕೊಂಡಿರುವೆ. ರಾಜಾದಿರಾಜರಾದ ನನಗೆ ನಾನು 2 ಅಂಗಗಳನ್ನು ಕಳೆದುಕೊಂಡು ದರಿದ್ರ ಭಿಕ್ಷಕರಂತೆ ಈ ಕಾಡಿನಲ್ಲಿ ಸತಿ ಪುತ್ರರೊಡಗೂಡಿ ಭಿಕ್ಷೆಯನ್ನು ಬೇಡುವಂತಾಯಿತೆ. ಆ ಪರಮಾತ್ಮ ಶನಿದೇವ ಕಾಪಾಡು. ಅಪ್ಪನೇ ಅಪ್ಪ, ಸುಮ್ಮನೆ ಏತಕ್ಕೆ ನಿಂದಿಸುತ್ತಿರುವೆ? ಇದು ನಮ್ಮ ಇಂದಿನ ಜನ್ಮದ ಕರ್ಮದ ಫಲದಿಂದ ಬಂದಿದ್ದನ್ನೆಲ್ಲ ಅನುಭವಿಸಲೇ ತೀರಲೇಬೇಕು ಅಪ್ಪ. ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಮುಂದಕ್ಕೆ ಹೋಗೋಣ ತಂದೆ. ಕುಮಾರ, ಪಾಪಿಯಾದ ನನ್ನ ದೆಸೆಯಿಂದ ನಿಮಗೆ ಇಂತಹ ವ್ಯವಸ್ಥೆ ಉಂಟಾಯಿತು. ತಂದೆ, ಮಾಡುವುದೇನು, ಬಂದಿದ್ದನ್ನೆಲ್ಲ ಅನುಭವಿಸಲೇ ತೀರಬೇಕು. ಅದು ಯಾರೋ ಒಬ್ಬ ಅಲ್ಲಿ ಅಲ್ಲಿ ಯಾವುದೋ ಒಂದು ಮಂಟಪವು ಕಾಣು ಬರುತ್ತದು. ಅಲ್ಲಿ ಯಾರೋ ಮಾತನಾಡುವುದು ಕೇಳಿ ಬರುತ್ತಿರುವುದು ಅಪ್ಪ. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಮುಂದಕ್ಕೆ ಹೋಗೋಣ. ಕುಮಾರ, ನಿನ್ನ ಇಷ್ಟದಂತೆ ಆಗಲಿ, ನಡೀರಿ, ಅಲ್ಲಿಗೆ ಹೋಗೋಣ. ಕರುಣಾದಿಂದಲೇ ಕಾಯೋ ನಿಂದಿಸಿದಕ್ಕಾಗಿ ನನಗೆ ಕಣ್ಣುಗಳಿಲ್ಲ, ಸತಿಗೆ ನಾಲಿಗೆ ಇಲ್ಲ, ಕುಮಾರನಿಗೆ ಕೈಗಳಿಲ್ಲ. ಇಂತಹ ದುರವಸ್ಥೆಯನ್ನು ತಂದು ಒಡ್ಡಿ ಇನ್ನೂ ನಿನಗೆ ಕಣ ಮಾಡಲಿಲ್ಲವೇ? ಇನ್ನಾದರೂ ಶಾಂತರೂಪನಾಗಿ ನಮ್ಮನ್ನು ರಕ್ಷಿಸು ತಂದೆ, ರಕ್ಷಿಸು. ಜನಕನೇ, ಮಾಡುವುದೇನು? ಎಲ್ಲರನ್ನು ಏತಕ್ಕೆ ನಿಂದಿಸುತ್ತಿರುವೆ? ಇದು ನಮ್ಮ ಇಂದಿನ ಜನ್ಮದ ಕರ್ಮದ ಫಲದಿಂದ ಸಂಭವಿಸಿದ ಕಾರಣ ಬಂದಿದ್ದನ್ನೆಲ್ಲ ಅನುಭವಿಸಲೇ ತಿನ್ನಲೇಬೇಕು ಕುಮಾರ. ಅಪ್ಪ, ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. Raghuwara Subhadana
ಆಹಾ, ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಾದುದಲ್ಲ. ಇದನ್ನು ತಿಳಿಯದೆ ಜನರು ತನದು ಎಂಬ ಅಭಿಮಾನದಿಂದ ಉಬ್ಬಿ ಮೆರೆಯುತ್ತಿರುವುದು. ಈ ಮನುಷ್ಯನ ಜೀವನವು ಯಾವುದೂ ಶಾಶ್ವತವಾದುದಲ್ಲ. ಇದನ್ನು ಚಿಂತಿಸಿ ಫಲವೇನು? ಅಪ್ಪ, ಅಲ್ಲಿ ಯಾರೋ ಮಾತನಾಡುವುದು ಕೇಳು ಬರುತ್ತಿದೆ ಅಪ್ಪ. ಕುಮಾರ, ನಮ್ಮಂತಹ ನಿರ್ಗತಿಕರಲ್ಲದೆ ಇಲ್ಲಿಗೆ ಯಾರು ತಾನೇ ಬರುವರು ಕುಮಾರ? ಏನು ಏನು ಈ ಆಳಮಂಟಪದಲ್ಲಿ ಯಾರೋ ಮಾತನಾಡುತ್ತಿರುವಂತೆ ಕೇಳಿ ಬರುತ್ತಿರುವುದಲ್ಲ. ಅಯ್ಯ, ಯಾರು ಒಳಗಡೆ ಮಾತನಾಡುತ್ತಿರುವುದು? ಸ್ವಾಮಿ, ನಾವು ದಿಕ್ಕಿಲ್ಲದ ಪರದೇಶಿಗಳು. ಹೀಗೆ ದಾರಿಯಲ್ಲಿ ಬರುತ್ತಾ ಆಯಾಸವಾದ ಕಾರಣ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಲು ಕುಳಿತುಕೊಂಡೆವು ಸ್ವಾಮಿ. ಸ್ವಾಮಿ, ನೀವು ಯಾರು? ಎಲ್ಲಿಗೆ ಹೋಗುತ್ತಿರುವಿರಿ? ಅಯ್ಯ, ನನ್ನದು ಕಳಿಂಗ ರಾಜ್ಯ. ನನ್ನ ಹೆಸರು ನೀಲಕಂಠಾಚಾರಿ. ಸೌರಾಷ್ಟ್ರ ನಗರಲ್ಲಿ ಬಂಧುಗಳ ಮನೆಗೆ ಹೋಗಿ ಹಾಗೇ ಹೋಗುತ್ತಿರುವೆನು. ಸ್ವಾಮಿ, ನಿಮ್ಮದು ಕಳಿಂಗ ರಾಜ್ಯವಾದರೆ ಅಲ್ಲಿಯ ರಾಜನು ಸೌಖ್ಯದಿಂದಿರುವನೆ. ಅವನ ರಾಜ್ಯದಲ್ಲಿ ಬೇಕಾದಷ್ಟು ಅನ್ನಛತ್ರಗಳಿವೆಯಂತೆ. ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ವಾಮಿ. ಅಯ್ಯ, ದೊರೆಯು ಯಾರಿಗೂ ತಿಳಿಯದ ಹಾಗೆ ತನ್ನ ಹೆಂಡತಿಯೊಡನೆ ಹೋದವನು ಇದುವರೆಗೂ ಕಾಣಿಸುತ್ತಿಲ್ಲ. ಆತನ ಸಮಾಚಾರವೇ ತಿಳಿದಿಲ್ಲ. ಅಯ್ಯೋ ಪರಮಾತ್ಮ, ಎಂತಹ ರಾಜನಿಗೆ ಎಂಥ ವಿಪತ್ತು ಸಂಭವಿಸಿತು. ನಾವು ಅಲ್ಲಿಗೆ ಹೋಗುವುದು ಅವಶ್ಯಕತೆ ಇದೆ. ಅಯ್ಯ ಕುರುಡ, ನೀನೇಕೆ ಹಾಳು ಊರಿಗೆ ಹೋಗಬೇಕೆಂದಿರುವೆ? ಇಲ್ಲಿಯೇ ನನ್ನ ಜೊತೆಯಲ್ಲಿ ಕುಲುಮೆ ಕೆಲಸವನ್ನು ಮಾಡಿಕೊಂಡು ಸುಖದಿಂದ ಇರಬಹುದಲ್ಲ. ಸ್ವಾಮಿ, ತಮ್ಮ ಇಷ್ಟದಂತೆ ಆಗಲಿ. ಸ್ವಾಮಿ, ತಮ್ಮ ಉಪಕಾರವನ್ನು ನಮ್ಮ ಜನ್ಮದ ಅಂತ್ಯದವರೆಗೂ ಮರೆಯಲಾರರು. ನಡೆಯಿರಿ ಸ್ವಾಮಿ, ಹೋಗೋಣ. ರಾಜಾದಿರಾಜನಾದ ನಾನು ಎನ್ನು ಅಂಗಗಳನ್ನು ಕಳೆದುಕೊಂಡು ಈ ಆಚಾರ್ಯರ ಮನೆಯಲ್ಲಿ ಒಲವೆಯ ತಿಥಿಯನ್ನು ಎಳೆಯುವಂತಾಯ್ತೆ. ಸತಿಯು ನಾಲ್ಗೆಯನ್ನು ಕಳೆದುಕೊಂಡು ಕಾದ ಕಬ್ಬಿಣವನ್ನು ಬರೆಯುವಂತಾಯ್ತೆ. ಕುಮಾರನು 2 ಕೈಗಳನ್ನು ಕಳೆದುಕೊಂಡು ಪುರಿ ಕೋಳಿಗಳನ್ನು ಕಾಯುವಂತಾಯ್ತೆ. ಶನಿದೇವ, ಈ ದಿವಸ ನಮ್ಮ ಕುಲುಮೆಯಲ್ಲಿ ಕೆಲಸವಿಲ್ಲ. ಎಲ್ಲರೂ ಸ್ನಾನಾದಿಗಳನ್ನು ಮಾಡಿಕೊಂಡು ವಿಶ್ರಾಂತಿಯನ್ನು ಹೊಂದಿರಿ. ಪ್ರಿಯೆ, ನಾವು ಹಿಂದೆ ಕೆಳಗೆ ರಾಜ್ಯವನ್ನು ಪರಿಪಾಲಿಸುತ್ತಿದ್ದಾಗ ಕೆಲವು ಪುಣ್ಯ ಪುರುಷರ ಶ್ರವಣಗಳನ್ನು ಓದಿಸಿ ಕೇಳುತ್ತಿದ್ದೆವು. ನಿಮ್ಮ ಅಭಿಪ್ರಾಯವೇನು? ಅಪ್ಪ, ಅಮ್ಮನಿಗೆ ನಾಲಿಗೆ ಇಲ್ಲ, ಹೇಗೆ ಮಾತನಾಡುತ್ತಾಳಪ್ಪ? ಕುಮಾರ, ನೀನೇ ಹೋಗಿ ಆ ನೀಲಕಂಠಾಚಾರ್ಯ ಅವರನ್ನು ಕರೆದುಕೊಂಡು ಬರುವೇನೋ ಅಪ್ಪ? ಅಯ್ಯ ಕುರುಡ, ನನ್ನನ್ನು ಕರೆಯಿಸಲು ಕಾರಣವೇನು? ಸ್ವಾಮಿ ಆಚಾರ್ಯರೇ, ಈ ದಿವಸ ಹೇಗೂ ಕುಲುಮೆಯಲ್ಲಿ ಕೆಲಸವಿಲ್ಲ. ಆದ ಕಾರಣ ನಾವು ಸ್ನಾನಾದಿಗಳನ್ನು ಮಾಡಿಕೊಂಡು ಯಾವುದಾದರೂ ಒಂದು ಪುಣ್ಯ ಪುರಾಣ ಇದನ್ನು ಓದಬೇಕೆಂದಿರುವೆವು ಸ್ವಾಮಿ.
ಯಾರಾದರೂ ಓದುವವರಿದ್ದರೆ ಅವರನ್ನು ಕರೆಸಿ ಸ್ವಾಮಿ. ಅಯ್ಯ ಕುರುಡ, ನನ್ನಲ್ಲೇ ಶನಿ ಮಹಾಂದಾತನ ಕಥೆಯೂ ಇರುವುದು. ನಿನಗೆ ಇಷ್ಟ ಇದ್ದರೆ ನಾನೇ ಓದುವೆ. ಆಚಾರ್ಯರೇ, ತಾವೇ ಓದುವಾದರೆ ಬಹಳ ಸಂತೋಷ. ಬಂದು ಓದಬಹುದು ಸ್ವಾಮಿ. ಅಮಾತ್ಯ ಶ್ರೇಷ್ಠನಾದ ಮಂತ್ರಿ, ಹಿಂದಿಗೆ 7 ವರ್ಷಗಳಿಂದಲೂ ನನ್ನ ಭಾವ ತಂಗಿಯರ ಸಮಾಚಾರವೇ ಗೊತ್ತಾಗಲಿಲ್ಲವಲ್ಲ. ಅವರು ಏನಾಗಿರಬಹುದೆಂದು ಊಹಿಸೋಣ. ಮಂತ್ರಿ, ಮೊನ್ನೆ ನಾವು ಶಿಕ್ಷೆ ಮಾಡಿದವಲ್ಲ, ಅವರು ನೋಡಿದರೆ ಅವರಾಗೆ ಗೋಚರವಾಗುತ್ತಿರುವುದು. ಮಾಯಾ ಸನ್ಯಾಸಿಯ ಮಾತಿಗೆ ಕಟ್ಟುಬಿಟ್ಟು ಅವರನ್ನು ಕ್ರೂರವಾಗಿ ಶಿಕ್ಷೆ ಮಾಡಿದನಲ್ಲ ಮಂತ್ರಿ. ಇಂದಿಗೆ ನನ್ನ ಮಗಳಾದ ಜಯಲಕ್ಷ್ಮಮ್ಮನಿಗೆ 6 ವರ್ಷ ತುಂಬಿ 7ನೇ ವರ್ಷದ ವರ್ಧಂತಿ ಉತ್ಸವವನ್ನು ನಡೆಸಬೇಕೆಂದಿರುವೆನು. ಪಟ್ಟಣದಲ್ಲಿರುವ ಬಡ ಬ್ರಾಹ್ಮಣರನ್ನು ಕರೆಸಿ ಭಾರೀ ದಕ್ಷಿಣ ತಾಂಬೂಲಗಳನ್ನು ಕೊಡಬೇಕೆಂದಿರುವೆನು. ಈಗ ನಿನ್ನ ಅಭಿಮತವೇನು ಮಂತ್ರಿಯೇ? ಯಾರಲ್ಲಿ? ಅಷ್ಟೇ ಅದು, ಇಲ್ಲ ಬಿಡ್ರಿ. ಬಹಳ ಅಸನ್ಮುಖಿಗಳಾಗಿ ಬರ್ತಿರುವಲ್ಲ, ಏನ ವಿಶೇಷ ಹೇಳು. ಇದೇನು ಶೆಟ್ರೆ ಹೀಗೆ ಹೇಳುತ್ತಿರುವ್ರಿ? ನಮ್ಮ ಸೂರ್ಸೇನ್ ಮಹಾರಾಜರಾದ ಮಗಳಾದ ಜಯಲಕ್ಷ್ಮಮ್ಮನಿಗೆ 6 ವರ್ಷ ತುಂಬಿ 7ನೇ ವರ್ಷದ ವರ್ಧಂತಿ ಉತ್ಸವ. ಏನು ಔತಣ, ಏನು ಮರ್ಯಾದೆ, ಏನು ತಾಂಬೂಲ, ಏನು ದಕ್ಷಿಣೆ. ಅದನ್ನು ಎಷ್ಟು ವರ್ಣಿಸಿದ್ರೂ ಸಾಲದು. ಧನಪಾಲ್ ಶೆಟ್ರೆ, ಮೊನ್ನೆ ನೀವು ಮಾಡಿದ್ರಲ್ಲ ನಿಮ್ಮ ಮಗುವಿನ ವರ್ಧಂತಿ ಉತ್ಸವ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಶೆಟ್ರೆ. ಬ್ರಾಹ್ಮಣರ ಸ್ವಭಾವವೇ ಹೀಗೆ, ಕೊಟ್ಟರೆ ಹೊಗಳುವುದು, ಕೊಡದಿದ್ದರೆ ಬೊಗಳುವುದು. ಇರಲಿ, ನಾನು ಈಗಲೇ ಮಹಾರಾಜರ ಹತ್ರ ಹೋಗಿ ಅವರಿಗೆ ನಮಗೆಲ್ಲ ಮಹಾರಾಜನನ್ನು ಕೇಳುವೆನು. ನಮಗೆಲ್ಲ ಅವಮಾನ ಮಾಡಬೇಕೆಂದು ಮಾಡಿರಬಹುದು. ಈ ರೀತಿ ನಾನು ಈಗಲೇ ರಾಜರ ಹತ್ರ ಹೋಗಿ ಅವರಿಗೆ ಅವಮಾನ ಮಾಡುವಂತೆ ಹಾಗೆ ಮಾಡುವೆನು. ಇಂದು ಮೂಡಿದ ಆನಂದ ಜಲದಿಯೊಳಗಿಂದು ಮೂಡಿದ ಅಂದವನ್ನು ನಾನೆಂದು ಬೇಡುವೆ, ಕುಂದಿದೆ ನಾನಿಂದು ಬಳಿವೆ. ಇಂದು ಮೂಡಿದೆ ಆನಂದ ಜಲದಿಯೊಳಗಿಂದು ಮೂಡಿದೆ
ಧೀರನಾಗಿ ದಾರುಣಿಯ ರಾಜ್ಯ ಕಾರ್ಯದಲ್ಲಿ ನಾನು ಧೀರನಾಗಿ ದಾರುಣಿಯ ರಾಜ್ಯ ಕಾರ್ಯದಲ್ಲಿ ನಾನು ಧೀರನೆನಿಸಿ ರಾಜಿಸುವೆನು ಧೀರನೆನಿಸಿ ರಾಜಿಸುವೆನು ಭೂರಿ ಭೋಗ್ಯ ಭಾಗ್ಯದೊಳಗೆ ಇಂದು ಮೂಡಿದನ ಆನಂದ ಜಲದಿಗಳು ಇಂದು ಮೂಡಿದನ ಮಹಾರಾಜರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ನಮ್ಮ ಊರಿನ ಧನಪಾಲ ಶೆಟ್ಟರು ಬಂದು ಅರಮನೆಯ ದ್ವಾರದಲ್ಲಿ ಕಾದಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಒಳಗೆ ಕರೆದುಕೊಂಡು ಆಗಲಿ. ಶೆಟ್ಟರೆ, ನಿಮಗೆ ಮಂಗಳವಾಗಲಿ. ಶೆಟ್ಟರೆ, ತಾವು ಬಂದ ಸಮಾಚಾರವೇನು? ನೀವು ಈ ದಿನ ಮಾಡಿರೋ ಕಥವನ್ನು ನೋಡಿದರೆ ಮಾನ ಮಾಡಬೇಕೆಂದು ಮಾಡಿರುವೆನು. ಧನಪಾಲ ಶೆಟ್ಟರೆ, ದಾನವನ್ನು ಮಾಡುವುದು ಧರ್ಮವನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದ ಹೊರತು ಮತ್ತೊಬ್ಬರನ್ನು ಅಪಮಾನ ಮಾಡುವುದಕ್ಕೋಸ್ಕರ ಈ ರೀತಿ ಮಾಡುವುದಿಲ್ಲ. ರಾಜೇಂದ್ರ, ಹಾಗಾದರೆ ನಾನು 10,000 ಕೊಡುವೆನು. ನನಗೊಂದು ಧರ್ಮವನ್ನು ಕೊಡಿಸಿ. ಮಂತ್ರಿಯೇ, ಇವರಿಗೆ ಯಾವ ಪ್ರತ್ಯುತ್ತರವನ್ನು ಹೇಳುವುದು? ಯಾರಲ್ಲಿ? ನಮ್ಮ ಅರಮನೆ ಪುರೋಹಿತರನ್ನು ಬರಮಾಡು. ಅಪ್ಪಣೆ. ಮಹಾರಾಜರಿಗೆ ವಂದಿಸಲು. ಪುರೋಹಿತರೇ, ನಿಮಗೆ ಮಂಗಳವಾಗಲಿ. ಮಹಾರಾಜರೇ, ನನ್ನನ್ನು ಕರೆಯಿಸಲು ಕಾರಣವೇನು? ಪುರೋಹಿತರೇ, ನಾವು ಮೊನ್ನೆ ದಾನ ಮಾಡಿದ ವಿಷಯವಾಗಿ ಧನಪಾಲ ಶೆಟ್ಟರಿಗೆ ಅಪಮಾನ ಮಾಡುವುದಕ್ಕೋಸ್ಕರ ಈ ರೀತಿ ಮಾಡುವಂತೆ ಅವರು 10,000 ವರಗಳನ್ನು ಕೊಡುವರಂತೆ, ಒಂದು ಧರ್ಮವನ್ನು ಕೊಡಬೇಕಂತೆ. ಇಲ್ಲವಾದರೆ ನೀವು ಮೊನ್ನೆ ತೆಗೆದುಕೊಂಡು ಹೋದ ದಾನವನ್ನು ಹಿಂದಕ್ಕೆ ಕೊಡಬೇಕಂತೆ. ಇದಕ್ಕೆ ನೀವು ಏನು ಹೇಳುವಿರಿ? ಅಯ್ಯೋ ಪರಮಾತ್ಮ, ಈ ಉಭಯ ಸಂಕಟಕ್ಕೆ ನಾನು ಏನು ಮಾಡುವುದು? ಇದಕ್ಕೆ ಒಂದು ಉಪಾಯವನ್ನು ಹುಡುಕದಿದ್ದರೆ ಕೈಗೆ ಸಿಕ್ಕಿರುವ ಹಣವು ಕೈಗೆಟುಕುವಂತಾಗುವುದಲ್ಲ. ಇರಲಿ ಮಹಾರಾಜರೇ, ಧನಪಾಲ ಶೆಟ್ಟರು 10,000 ವರಗಳನ್ನು ಕೊಡುವುದಾದರೆ ಒಂದು ವರವನ್ನು ಯಾರಾದರೂ ಕೊಡುವರಾಗಿದ್ದರೆ ಡಂಗೂರದ ಮೂಲಕ ಪ್ರಸಿದ್ಧಪಡಿಸು. ಯಾರಲ್ಲಿ? ಏನಪ್ಪಣೆ? ಕೂಡಲೇ ಪ್ರಪಂಚದಲ್ಲೆಲ್ಲ ಕುರುಡರೇ ಆಗಲಿ, ಕುಂಟರೇ ಆಗಲಿ, ಎಡವರೇ ಆಗಲಿ, ಬಲ್ಲಿದರು ಆಗಲಿ, ಯಾರೇ ಆಗಲಿ 10,000 ವರಗಳನ್ನು ಪಡೆದು ಒಂದು ಧರ್ಮವನ್ನು ಕೊಡುವವರು ನಮ್ಮ ರಾಜಾಸ್ಥಾನಕ್ಕೆ ಬಂದು ಕೊಡುವಂತೆ ಡಂಗೂರದ ಮೂಲಕ ಪ್ರಸಿದ್ಧಪಡಿಸು. ನನಗ ಮಾತ್ರ ಸೂರಚಂದ್ರ ಮಹಾರಾಜರು ಒಂದು ಧರ್ಮವನ್ನು ಕೊಟ್ರೆ 10,000 ರೂಪಾಯಿಗಳನ್ನು ಕೊಡ್ತಾರಂತೆ. ಸಭೆ ಕೊಡ್ತಾರಂತೆ. ಚಿಕ್ಕವರಾಗ್ರಿ, ದೊಡ್ಡವರಾಗ್ರಿ, ಮುದುಕರಾಗ್ರಿ, ಮಲಗಿರೋರಾಗ್ಲಿ, ಕುರುಡಾಗ್ರಿ, ಯಾರೇ ಆಗ್ಲಿ ಒಂದು ಕೊಡ್ಬೋದಪ್ಪ, ಕೊಡ್ಬೋದು.
ಆಚಾರ್ಯ, ಯಾರೋ ಅಡ್ಡುಗೂಡದವನು ಸಾರುತ್ತಾ ಹೋಗುತ್ತಿರುವನು, ಅವರನ್ನು ಕರೆಸಿ ಸ್ವಾಮಿ. ಅಯ್ಯ ಕುರುಡ, ಯಾರು ಏನಾದರೂ ಸರಿಕೊಳ್ಳಲು ಹೋಗಲಿ, ನಮಗೇ ತಕ್ಕೆ ಅದರ ವಿಚಾರ. ನಮ್ಮ ಕೆಲಸ ನಮ್ಮದು. ಅಲ್ಲದೆ ನೀನೇನಾದರೂ ಒಂದು ಧರ್ಮವನ್ನು ಕೊಡುವೆಯಾ ಹೇಳು. ಹೌದು ಸ್ವಾಮಿ, ನಿರಾಯಸವಾಗಿ 10,000 ಮರಗಳು ಕೈ ತಪ್ಪುವಾಗ ನಾವೇಕೆ ಬೆಳವನಲ್ಲಿ ನಾನೊಂದು ಧರ್ಮವನ್ನು ಕೊಡುವೆನು, ಕರೆಸಿ ಸ್ವಾಮಿ. ಅಯ್ಯೋ ಡಂಗುದವನೇ, ಬಾರ ಇಲ್ಲಿ. ಏನ್ ಸಮಯ? ನಮ್ಮ ಕುರುಡನು ಒಂದು ಧರ್ಮವನ್ನು ಕೊಡುವನು. ನಿಮ್ಮ ರಾಜರು ಹೇಳಿದ ಮಾತಿನಂತೆ 10,000 ರೂಪಾಯಿಗಳನ್ನು ಕೊಡುವರ ಹೇಳು. ಅದಕ್ಕೆ ಸಮಯ ಊರೆಲ್ಲ ಹಿಂಗ್ ತಿಪ್ಪನಹಳ್ಳಿಗೆ ಹೋಗಿ ಪೂಜಾರಹಳ್ಳಿಗೆ ಹೋಗಿ ಹಿಂಗ್ ಬಂದಿರೋದಿಲ್ಗೆ ಇನ್ನ ಕೊಡ್ತಾರೆ ಅಂತ ಕೇಳ್ತಿರಲ್ಲ ಸಮಯ. ಕೊಡೋಗಿದ್ರೆ ನನ್ನ ಜೊತೆಗೆ ಬರುವಲ್ಲಿ ನಾನೇ ಕರ್ಕೊಂಡು ಹೋಗುವೇನು. ಆಚಾರ್ಯರೇ, ನೀವು ಬರುವುದಾದರೆ ನಾವು ಬರುವೆವು, ನಡೀರಿ ಹೋಗೋಣ. ಹೋಗೋಣ. ಕೊಡುತ್ತೇವೆಂದು ಪ್ರಸಿದ್ಧಿಪಡಿಸಿದರು, ಕೊಡುತ್ತೇವೆಂದು ಯಾರು ಬಂದಿರುವರಲ್ಲ. ಹಾ ಧನಪಾಲ ಶೆಟ್ಟರಿಗೆ ಏನು ಹೇಳುವುದು? ನಮಗೆ ಅಪಮಾನ ಒದಗುವ ಸ್ಥಿತಿ ಒದಗಿತ್ತಲ್ಲ. ಮಹಾರಾಜರಿಗೆ ವಂದಿಸುವೆನು. ಸೇವಕ, ಸಮಾಚಾರವೇನು? ಯಾರಾದರೂ ದೊರಕಿದರೋ ಏನು? ಸ್ವಾಮಿ, ಯಾರೋ ಒಬ್ಬ ಕುರುಡವರು ದೊರಕಿದವರು ಸ್ವಾಮಿ. ಅವ್ರನ್ನ ಜೊತೆಗೆ ಕರ್ಕೊಂಡು ಬಂದಿದ್ದೀನಿ ಸ್ವಾಮಿ. ಸದ್ಯಕ್ಕೆ ಕುರುಡನೋ ಕುಂಟನೋ ಒಂದು ಧರ್ಮವನ್ನು ಕೊಟ್ಟು ನಮ್ಮ ಮಾನವನ್ನು ಕಾಪಾಡಿದರೆ ಸಾಕು. ಅದನ್ನು ಕರೆದುಕೊಂಡು ಬಾ. ಈಗ ಸ್ವಾಮಿ ಕರ್ಕೊಂಡು ಬಂದಿದ್ದೀನಿ. ಮಹಾರಾಜರಿಗೆ ವಂದಿಸುವೆನು. ನಿಮಗೆ ಮಂಗಳವಾಗಲಿ. ಮಂತ್ರಿಯೇ, ಇದೇನು ಧನಪಾಲ ಶೆಟ್ಟರ ಮನೆಯಲ್ಲಿ ಕಳ್ಳತನವನ್ನು ಮಾಡಿ ನಮ್ಮಿಂದ ಶಿಕ್ಷೆಯನ್ನು ಹೊಂದಿ ಹೋದವರು ಪುನಃ ಬಂದರಲ್ಲ. ಅಯ್ಯ ಕುರುಡ ಸ್ವಾಮಿ, ನೀನು ಹಿಂದೆ ಕಳ್ಳತನವನ್ನು ಮಾಡಿ ನಮ್ಮಿಂದ ಶಿಕ್ಷೆಯನ್ನು ಹೊಂದಿ ಪುನಃ ಬಂದಿರುವೆ. ಇದರಲ್ಲಿ ಸುಳ್ಳಾಡಿದರೆ ನಿನಗೆ ಪ್ರಾಣಕ್ಕೆ ಅಪಾಯವಾಯಿತು, ತಿಳಿಯಿತೋ? ನೀವು ಕೊಡುವ ವರಕ್ಕೆ ಸರಿಯಾಗಿ ನಾನೊಂದು ಧರ್ಮವನ್ನು ಕೊಡುವೆನು. ತ್ರಾಸನ್ನು ಮತ್ತು ಹಣವನ್ನು ತರಿಸಿ ಸ್ವಾಮಿ. ಈತನು ಎಷ್ಟು ಧೈರ್ಯದಿಂದ ಹೇಳುತ್ತಿರುವನು. ಅದರಲ್ಲಿಯೂ ನಮ್ಮ ಹಣದ ತೂಕಕ್ಕೆ ಸರಿಯಾಗಿ ಧರ್ಮವನ್ನು ಕೊಡುತ್ತೇನೆ ಅಂತ ಹೇಳುತ್ತಿರುವನಲ್ಲ. ಯಾರಲ್ಲಿ? ಧನಪಾಲ ಶೆಟ್ಟರನ್ನು ತ್ರಾಸನ್ನು ಹಣವನ್ನು ತರುವಂತೆ ಹೇಳಿ. ಅಪ್ಪಣೆ. ಧನಪಾಲ ಶೆಟ್ಟರಿ, ಅಯ್ಯ ಕುರುಡ, ನಿನಗೆ ಆಗಬೇಕಾದ ಸಾಮಗ್ರಿಗಳನ್ನು ತಿಳಿಸು. ಸ್ವಾಮಿ, ನನಗೆ ಒಂದು ಲೇಖನಿ ಮತ್ತು ಕಾಗದವನ್ನು ಕೊಡಿ. ರಾಜೇಂದ್ರ, ಕಾಗದದಲ್ಲಿ ಏನೇನು ಬರೆದು ಹಾಕಿದರೆ ತಕ್ಕಡಿ ಮೇಲೆ ಕೇಳುವುದಿಲ್ಲ. ಇದೇನು ಬರೇ ಮೋಸ. ಎಲ್ಲವೋ ದ್ರೋಹಿ, ನಮ್ಮಿಂದ ಶಿಕ್ಷೆಯನ್ನು ಹೊಂದಿ ಪುನಃ ನಮಗೆ ಅಪಮಾನ ಬಂದಿರುವ ಚಾಂಡಾಲ. ಯಾರಲ್ಲಿ? ಈ 3 ಮಂದಿಯನ್ನು ಶೂಲ ಕೇಳುವಂತೆ ದೂತರಿಗೆ ತಿಳಿಸಿ. ಮಂತ್ರಿಯೇ, ಆ 3 ಮಂದಿಯನ್ನು ಇಂದರಕ್ಕೆ ಕರೆಸು. ಅಯ್ಯ ಕುರುಡ, ನೀನು ಹಿಂದೆ ಯಾವುದಾದರೂ ಮಹಾತ್ಮನ ಕಥೆಯನ್ನು ಕೇಳಿರುವಿಯಾ? ಹೌದು ಸ್ವಾಮಿ. ಅದನ್ನು ಈ ಲೇಖನಿಯಲ್ಲಿ ಬರೆದಿರುವಿಯಾ? ಹೌದು ಸ್ವಾಮಿ. ಹೌದು 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 ಮತ್ತಿದ್ದೇನು. ಒಂದು ಲೇಖನಿ ಮತ್ತು ಕಾಗದವನ್ನು ಕೊಡಿ ಸ್ವಾಮಿ. ಧನಪಾಲ ಶೆಟ್ಟರಿ, ನಿಮ್ಮ ಹಣದ ತೂಕವು ಕಡಿಮೆ ಆಗುತ್ತಿರುವುದು. ಸ್ವಲ್ಪ ಹಣವನ್ನು ಹಾಕಿ ತಕ್ಕಡಿಯನ್ನು ತ್ರಾಸನ್ನು ಸರಿಪಡಿಸಿ. ರಾಜೇಂದ್ರ, ಇವತ್ತೊಂದು ಹಾಕಿರುವೆನು. ಹಲಗೂ ಸರಿ ಹೋಗಲಿಲ್ಲ. ನಿಮ್ಮ ಹೆಂಡತಿಯ ಮಾಂಗಲ್ಯವನ್ನು ತಂದಾಕಿ. ಹಾಗೆ ಆಗಬಹುದು ಸ್ವಾಮಿ. ತಮ್ಮ ಅಪ್ಪಣೆ ಆದರೆ ನನ್ನ ಹೆಂಡತಿಯ ಮಾಂಗಲ್ಯವನ್ನು ತಂದು ಹಾಕುವೆನು. ತಮ್ಮ ಅಪ್ಪಣೆ ಆದರೆ ನನ್ನ ಹೆಂಡತಿಯ ಮಾಂಗಲ್ಯವನ್ನು ಹಾಕುವೆನು.
ವಹಿಸಿದೆನೋ ಅತಿ ಕಷ್ಟವಾಗುತ್ತಿದೆನೋ ನಿಮ್ಮನು ಕ್ಷೇಮವೇ ಸತ್ತುತ್ತರೆ ಆ ದಿನ ನೀನು ಸಭೆಯಲ್ಲಿ ನಿಂದಿಸಿ ನುಡಿದ ಕಾರಣದಿಂದ ಈ ರೀತಿಯಾಗಿ ನಿನಗೆ ಕಷ್ಟಗಳನ್ನು ಕೊಟ್ಟಿರುವನು. ಈಗಲಾದರೂ ನನ್ನ ಮಹಿಮೆಯು ಗೊತ್ತಾಯ್ತು ಅಥವಾ ಇಲ್ಲವೇ ಹೇಳು. ಪರಮಾತ್ಮ, ತಮ್ಮ ಮಹಿಮೆಯನ್ನರಿದೆ ನಾನು ನಿಂದಿಸಿ ನುಡಿದ ಶತಾಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವ ಸ್ವಾಮಿ. ಸತ್ಯದ ಮಹಾರಾಜ, ನೀನು ಮಹಾಸತ್ಯಸಂಧನು, ನಿನ್ನ ಪತ್ನಿಯು ಪರಮ ಪುತ್ರರತಿಯು, ನಿನ್ನ ಕುಮಾರನು ಸತ್ಯವನ್ನು ಹೇಳಿರುತ್ತಿರೋದು. ನಾನು ಎಂತೆಂಥ ಕಷ್ಟಗಳು ಕೊಟ್ಟರು ಅದನ್ನು ಪರಿಗಣಿಸದೆ ಯಾವಾಗಲೂ ಹರಿಧ್ಯಾನ ಪಾರಾಯಣ ಆಗಿರುವುದರಿಂದ ನಾನು ನಿಮಗೆ ಪ್ರಸನ್ನನಾಗಿರುವೆನು. ನಿಮಗೆ ಬೇಕಾದ ವರಗಳನ್ನು ಕೇಳು, ಕೊಡಲು ಸಿದ್ಧನಾಗಿರುವೆನು. ಮಹಾಮಹಿಮನೆ, ನಮಗೆ ಕೊಟ್ಟಂತಹ ತೊಂದರೆಯನ್ನು ಇತರ ಜನಗಳಿಗೆ ಕೊಟ್ಟರೆ ಅವರು ಒಂದು ಗಳಿಗೆಯೂ ಸಹಿಸಲಾರರು. ಆದ ಕಾರಣ ಈ ಪಡವಿಯೆಲ್ಲರನ್ನು ಹಿಡಿದು ಕಾಡುವುದಿಲ್ಲವೆಂದು ದೃಢವಾದ ನಂಬಿಕೆ ಇದನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಸ್ವಾಮಿ. ಸತ್ಯದ ಮಹಾರಾಜ, ನಿನ್ನ ಕಷ್ಟವನ್ನು ಪರಿಹರಿಸದೆ ಈ ಧರಣಿಯ ಜನರನ್ನು ಕಾಡಬೇಡವೆಂದು ವರವನ್ನು ಕೇಳುತ್ತಿರಲಿಲ್ಲ. ನಾನು ನಿನಗೆ ಕೊಟ್ಟಿರುವಂತ ಕಷ್ಟವೇನು ಘನವಾದದ್ದೆಂದು ಭಾವಿಸಬೇಡ. ಹಿಂದೆ ದೇವ ದೈತ್ಯರಿಗೆ ಕೊಟ್ಟಿರುವಂತ ಕಷ್ಟಗಳಲ್ಲಿ ಹೇಳುವೆನು ಕೇಳು. ನನ್ನ ತಂದೆಯಾದ ಸೂರ್ಯದೇವನನ್ನು ಅಂದಗೆಡಿಸಿದನು, ಗುರುಗಳಾದ ಬೃಹತ್ಪಾಚಾರನ್ನು ಶೂಲಕ್ಕೇರಿಸಿದನು, ಶಂಕರನನ್ನು ಕೈಲಾಸಗಿರಿಯಲ್ಲಿ ಅಡಗಿಸಿದನು, ಶ್ರೀರಾಮನಿಗೆ ವನವಾಸ ಹೋಗುವಂತೆ ಮಾಡಿದನು, ರಾವಣನ ವಂಶವನ್ನು ನಿರ್ಮೂಲಗೊಳಿಸಿದನು, ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾರಿಸಿದನು, ಗಂಡುಗೊಲೆಯಾದ ಪಾಂಡವರನ್ನು ಅರಣ್ಯವಾಸ ಹೋಗುವಂತೆ ಮಾಡಿದನು, ಇಂದ್ರನಿಗೆ ಮೈಯೆಲ್ಲ ಯಾನಿಯಾಗುವಂತೆ ಮಾಡಿದನು, ವಶಿಷ್ಠ ಸಹಸ್ರರ ಪುತ್ರರು ನಾಶವಾಗುವಂತೆ ಮಾಡಿದನು, ಕೌರವರ ವಂಶವನ್ನೇ ನಿರ್ಮೂಲಗೊಳಿಸಿದನು. ಈ ರೀತಿಯಾಗಿ ನಿನ್ನ ಕಷ್ಟವೇನು ಘನವಾದದ್ದೆಂದು ಭಾವಿಸಬೇಡ. ಈಗಲಾದರೂ ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿರುವೆನು. ನಿನಗೆ ಬೇಕಾದ ಹೊರಳನ್ನು ಕೊಡಲು ನಾನು ಸಿದ್ಧನಾಗಿರುವೆನು. ಮಹಾಮಹಿಮನೆ, ಮನುಷ್ಯನು ತನ್ನ ಶರೀರವನ್ನು ಉದ್ಧರಿಸಿಕೊಳ್ಳುವುದು ಶ್ರೇಯಸ್ಕರವಲ್ಲ. ಆದ ಕಾರಣ ಈ ಪೊಡಿವೆಯ ನನ್ನನ್ನು ಹಿಡಿದು ಕಾಡುವುದಿಲ್ಲವೆಂದು ದೃಢವಾದ ವರವನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಸತ್ಯದ ಮಹಾರಾಜ, ನಿನ್ನಂತ ಸತ್ಯಸಂಧನು ನಾನು ಎಲ್ಲಿ ನೋಡಲಿಲ್ಲವಯ್ಯ. ನಿನಗೆ ಲೋಭವಾಗಿರುವ ಕರ ನಾಲ್ಗನ್ನು ಕೇಳದೆ ಈ ಪಡಿವೇಳ್ ಜನರನ್ನು ಕಾಡಬೇಡವೆಂದು ವರವನ್ನು ಕೇಳುತ್ತಿರುವಲ್ಲ. ಚನ್ನಬಸವಣ್ಣನನ್ನು ಕುರಿತು ರಚಿಸಿರುವ ಈ ಕಥೆಯನ್ನು ಯಾರು ಓದುವರು, ನವಗ್ರಹಗಳ ಪೂಜೆಗಳು ಮಾಡುವರು, ಪರಮಾತ್ಮ ಶನಿದೇವ ಎಂಬುದಾಗಿ ನನ್ನನ್ನು ಯಾರು ಆಧಾರವಾಗಿ ಇಟ್ಟುಕೊಂಡು ನನ್ನನ್ನು ಧ್ಯಾನಿಸುವರು, ಅವರಿಗೆ ಅಷ್ಟಮ ದ್ವಾದಶಿ 12 ರಾಶಿಯಲ್ಲಿ ಬಂದರೆ ಅವರಿಗೇನು ನಾನು ಕಷ್ಟಗಳನ್ನು ಕೊಡಲಿಲ್ಲ. ನನ್ನನ್ನು ಯಾರು ಈ ಸ್ಥಿತಿಯಾಗಿ ಭ್ರಷ್ಟ ಮದಾಂಧ ನೀಚ ಎಂಬುದಾಗಿ ಈರಿಸಿ ಮಾತನಾಡುತ್ತಾರೋ ಅವರ ಕನ್ಯಾ ರಾಶಿಗೆ ಹೋಗಿ 90 ತಿಂಗಳು ಅಥವಾ 7.5 ವರ್ಷವು ಕಾಡಿಸಿದೆ ನಾನು ನಿನಗೆ ಬಿಡಲಾರೆ. ಸತ್ಯವ್ರತ ಮಹಾರಾಜ, ನಿನ್ನ ಮಗನಿಗೆ ಕೈಗಳನ್ನು ಕೊಡುವೆನು ತೆಗೆದುಕೋ, ನಿನ್ನ ಹೆಂಡತಿಗೆ ನಾಲಿಗೆಯನ್ನು ಕೊಡುವೆನು ತೆಗೆದುಕೋ, ನಿನಗೂ ಸಹ ಕಣ್ಣೀರನ್ನು ಕೊಡುವೆನು ತೆಗೆದುಕೋ. ನಿನ್ನ ರಾಜ್ಯಕ್ಕೆ ನೀನು ಹಿಂದಿರುಗಿ ಹೋಗಿ ರಾಜ್ಯ ಪರಿಪಾಲನೆ ಮಾಡಿಕೊಂಡು ನೀನು, ನಿನ್ನ ಹೆಂಡತಿ, ಮಕ್ಕಳು, ನಿನ್ನ ಪ್ರಜೆಗಳೆಲ್ಲ ಸುಖವಾಗಿರಯ್ಯ. ಇನ್ನು ನಾನು ನಿಜಸ್ಥಾನವಾದ ತಾರೆ ವೃಕ್ಷಕ್ಕೆ ತೆರಳುತ್ತೇನೆ. ಸಂಭೂತಂ ಶನೀಶ್ವರಂ ನಮಾಮಿ. ಜಯ ಜಯ ಮಂಗಳ ಶನಿದೇವಾ, ಜಯ ಜಯ ಮಂಗಳ ಶನಿದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಶನಿದೇವಾ.
ಮಂಗಳ ಶನಿದೇವ ಜಯ ಶುಭ ಮಂಗಳ ಗುರುದೇವ ಶನಿದೇವ ಬಂಧುವು ನೀನೇ ಶನಿದೇವ ಬಳಗವು ನೀನೇ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ